ಇದು ಸಕಲೇಶಪುರದ ನಾಗರಿಕರು ನಾಚಿಕೆ ಪಡುವಂತಹ ಸಂಗತಿ. ಅದನ್ನು ರಿಪೇರಿ ಮಾಡಿಕೊಡ್ತೀವಿ ಅಂತೀರಲ್ಲ, ನಿಮಗೇನು ನಾಚಿಕೆ ಆಗಲ್ಲ ನಿಮಗೆ? ಮತ್ತೆ ಯಾಕೆ ಮನೆ ಹೊಡೆದಾಕಿದ್ರಿ ನೀವು? ಕಟ್ಟಿರೋ ಮನೆನ ಯಾಕೆ ಹೊಡೆದಾಕಿದ್ರಿ ನೀವು? ಇಲ್ಲಿಗೆ ಏರಿಯಾ ಖಾಲಿ ಇಡೋಕ್ಕಿಂತ ಮುಂಚೆನೇ ಅರ್ಧ ಜನ ಮುಕ್ಕಾಲು ಜನ ಸತ್ತೇ ಹೋಗ್ಬಿಟ್ರು. ಇದು ಸಕಲೇಶಪುರದ ನಾಗರಿಕರು ನಾಚಿಕೆ ಪಡುವಂತಹ ಸಂಗತಿ. ಇವತ್ತು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಕಲೇಶಪುರನ ಸೌಂದರ್ಯವಾಗಿ ಇಡುವಂತಹ ಕೆಲವರು ವ್ಯಕ್ತಿಗಳು ಅಂತ ಇದ್ದರೆ ಅವರು ನಮ್ಮ ಪೌರ ಕಾರ್ಮಿಕರು. ಇಡೀ ಊರನ್ನು ತನ್ನ ಮನೆ ರೀತಿ ಪ್ರತಿನಿತ್ಯ ಅವರು ಸುಂದರವಾಗಿ ಇಳಿಸ್ತಾರೆ, ಗುಡಿಸ್ತಾರೆ, ಸಾರಿಸ್ತಾರೆ, ಎಲ್ಲವನ್ನೂ ಕೆಲಸ ಮಾಡ್ತಾರೆ. ಆದರೆ ಅವರ ಮನೆಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನಿಜಕ್ಕೂ ನಾಗರಿಕ ಮನುಷ್ಯರು ಯಾರೂ ಕೂಡ 1 ಗಂಟೆ 1 ದಿನ ಅವರ ಮನೆಯಲ್ಲಿ ಇರೋದಕ್ಕೆ ಸಾಧ್ಯತೆಯೇ ಇರೋದಿಲ್ಲ. 8 ವರ್ಷಗಳಿಂದ ಅವರು ಪಡುತ್ತಾ ಇರೋಂಥ ಕಷ್ಟಗಳಿದಾವಲ್ಲ, ಅದನ್ನು ನಾನು ಇಲ್ಲಿ ನಿಮ್ಮ ಮುಂದ್ಗಡೆ ಪ್ರಸ್ತುತ ಮಾಡೋದಕ್ಕೆ ಆಗೋದಿಲ್ಲ. ಆ ಮನೆಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಅವರು ಸಣ್ಣ ಗುಡಿಸಿನ ಒಳಗಡೆ ವಾಸ ಮಾಡ್ತಾಯಿದ್ದಾರೆ, ಪ್ಲಾಸ್ಟಿಕ್ಕನ್ನು ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ, ಶೀಟನ್ನು ಕಟ್ಕೊಂಡ್ಬಿಟ್ಟು ವಾಸ ಮಾಡ್ತಾಯಿದ್ದಾರೆ. ನಿಮಗೆ ಗೊತ್ತಿದೆ ಪ್ರತಿ ವರ್ಷ ಸಕಲೇಶಪುರದಲ್ಲಿ ಎಷ್ಟು ಮಿಲಿಮೀಟರ್ ಮಳೆ ಬರುತ್ತೆ ಅಂತ. ಈ ಮಳೆ ಒಳಗಡೆ ನಾವು 1 ಹನಿ ಮನೆ ಒಳಗಡೆ ನೀರು ಬಿದ್ದರೆ ಅಯ್ಯಪ್ಪ ಯಾವ ರೀತಿ ಇರಪ್ಪ ನಾನು ಬದುಕೋದು ಅಂತ ಹೇಳಿ ಅದಕ್ಕೆ ಪ್ಯಾಚ್ ಹಾಕೋದಕ್ಕೆ ಹೋಗ್ತೀವಿ. ಆದರೆ ಇವರ ಮನೆ ಹೆಂಗಿದೆ ಅಂತ ಹೇಳಿದ್ರೆ, ಅಲ್ಲಿ ಪ್ಯಾಚೆಲ್ಲ ಇಡೀ ತೂತಾನೆ ಬಿದ್ದಿರುತ್ತೆ ಅಂತ ಮನೆ ಒಳಗಡೆ ವಾಸ ಮಾಡುವಂಥ ಪರಿಸ್ಥಿತಿ ಇದೆ. ನಾನು ಕೇಳೋ ಪ್ರಶ್ನೆ ಇಷ್ಟೇ, ಅಧಿಕಾರಿಗಳಾದಂತಹ ನೀವು, ರಾಜಕಾರಣಿಗಳಾದಂಥ ನೀವು ಇಲ್ಲಿಗೆ ಬಂದು ನೋಡಿ ಈ ವಿಚಾರವನ್ನು ತಿಳ್ಕೊಂಡು ಕೂಡ ಈ ಸಮಸ್ಯೆನೇ ಪರಿಹಾರ ಮಾಡಿಕೊಡೋದಿಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ನೀವು ರಾಜಕಾರಣಿಗಳ ಈ ವ್ಯವಸ್ಥೆ ಒಳಗಡೆ ಇವರು ಬದುಕುವಂಥ ಪರಿಸ್ಥಿತಿ ನಿಮಗೆ ಇದೆಯಾ ಅಂತ ಹೇಳಿದೆ. ಯಾಕೆ ಅಂತ ಹೇಳಿದ್ರೆ ನವಂಬರ್ 1 ನೆನ್ನೆಯಿಂದ ಸ್ಟಾರ್ಟ್ ಆಗಿದೆ. ಈಗ ಚಳಿ ಬರುತ್ತೆ. ಈ ಚಳಿಗಾಲದಲ್ಲಿ ನಾವು ಒಂದು ರಗ್ಗಿನ ಮೇಲೆ ರಗ್ಗನ್ನು ಹಾಸ್ಕೊಂಡು ನಾವು ಆರಾಮಾಗಿ ಮಲಗ್ತೀವಿ. ಅದೇ ನಮ್ಮನ್ನು ಊರನ್ನು ಸ್ವಚ್ಛಗೊಳಿಸುವಂಥ ಪೌರ ಕಾರ್ಮಿಕರು ಆ ಚಳಿ ಒಳಗಡೆ ನಡುಕ್ತಾ ಮಲಗಿರ್ತಾರೆ ಅನ್ನೋ ಪರಿಜ್ಞಾನ ನಮಗಿಲ್ಲ ಅಂದರೆ ನಾವು ನಿಜಕ್ಕೂ ಮನುಷ್ಯರ. ಸಿಕ್ಕಾಪಟ್ಟೆ ಮಳೆ ಸಿಕ್ಕಾಪಟ್ಟೆ ಮಳೆ ಬರುತ್ತೆ. ಆ ಮಳೆ ಒಳಗಡೆ ನಾವು ಇರೋದಕ್ಕೆ ಆಗದೇ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇರ್ತೀವಿ. ಸಂಜೆ ಆದರೆ ಯಾವಾಗ ನಾನು ಮನೆಗೆ ಸೇರ್ಕೋತೀವಿ ಅಂತ ಹೇಳ್ತೀವಿ. ಆದರೆ ಈ ಪೌರ ಕಾರ್ಮಿಕರ ಮನಸ್ಥಿತಿ ಆ ಥರ ಅಲ್ಲ. ಬೆಳಿಗ್ಗೆದ್ದು ದುಡ್ದು ಅದು ಮನುಷ್ಯ ಸಮಾಜ ಕೆಲಸ ಮಾಡೋಕ್ಕೆ ಆಗದಂತಹ ಕೊಳಚೆ ಪ್ರದೇಶದಲ್ಲಿ ಕೆಲಸ ಮಾಡಿ ಮೈಯೆಲ್ಲ ಕೊಳುಕು ಮಾಡಿಕೊಂಡಿರುವಂಥ ಮನುಷ್ಯರು ಸಂಜೆ ಸುಸ್ತಾಗಿ ಮನೆಗೆ ಬರಬೇಕು, ಆ ಮನೆ ತುಂಬ ಚೆನ್ನಾಗಿರಬೇಕು, ಆ ಮನೆಯೊಳಗಡೆ ಬಿಸಿ ನೀರು ಕುಡಬೇಕು, ಬಿಸಿ ಸ್ನಾನ ಮಾಡಬೇಕು, ಆರಾಮಾಗಿ ಮಲಗಬೇಕು ಅಂದರೆ ಅದು ಸಾಧ್ಯತೆ ಆಗದಲ್ಲೇ ಇರುವಂಥ ಪರಿಸ್ಥಿತಿನ ನಾವು ಅದನ್ನು ನಿರ್ಮಾಣ ಮಾಡಿದೀವಿ ಅಂದರೆ ನಿಜಕ್ಕೂ ನಾವು ಮನುಷ್ಯರ ಅನ್ನೋ ಪ್ರಶ್ನೆನ ನಾವು ನಮಗೆ ಹಾಕಿಕೊಳ್ಬೇಕಾಗುತ್ತೆ. ಜಮೀರ್ ಅಹಮದ್ ಖಾನು ವಸತಿ ಸಚಿವರಾಗಿದ್ದಾರೆ. ಸಕಲೇಶಪುರದಿಂದ ಬೆಂಗಳೂರು ದೂರ. ಅವರಿಗೆ ನಮ್ಮ ಧ್ವನಿ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ವಸತಿ ಸಚಿವ ಸ್ಥಾನಕ್ಕೆ ನೀವು ನ್ಯಾಯ ಕೊಡಬೇಕು ಅಂದರೆ ಈ ಸ್ಟೋರಿನ ನೀವು ಕೇಳಬೇಕು. ಒಮ್ಮೆ ಸಕಲೇಶಪುರದ ಪೌರ ಕಾರ್ಮಿಕರ ಹತ್ರ ಬಂದು ನೀವು ಭೇಟಿ ಮಾಡಬೇಕು. ಹೊಸದಾಗಿ ನೀವು ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಹಾಸನಕ್ಕೆ ಬಂದಿದ್ದಾರೆ. ನಮಗೆ 20-25 ಡಿ ಸಿಗಳಾಗ್ಬಿಟ್ಟಿದ್ದಾವೆ. ನಮ್ಮ ಬುದ್ಧಿ ಬಂದ ಮೇಲೆ ನೋಡಿದ್ದೀವಿ. 2 ವರ್ಷಕ್ಕೆ ಒಬ್ಬ ಡಿ ಸಿ ಬರ್ತಾರೆ, ಹೋಗ್ಬಿಡ್ತಾರೆ. ಆದರೆ 8 ವರ್ಷಗಳಿಂದ ಈ ಸಮಸ್ಯೆ ಹಾಗೆ ಉಳಿದಿದೆ. 8 ವರ್ಷದಿಂದ ಮನೆ ಹೊಡೆದಾಕಿದ್ದಾರೆ ಅಷ್ಟೇ. ಇದು 20-25 ವರ್ಷಗಳ ಹಿಂದಿನಿಂದಲೂ ಕೂಡ ಈ ಜನಗಳು ಪಡ್ತಾ ಇರುವಂಥ ಸಂಕಷ್ಟಗಳು. ಡಿ ಸಿ ಲತಾ ಕುಮಾರಿ ಅವರೇ, ದಯಮಾಡಿ ನೀವು ಒಮ್ಮೆ ಇಲ್ಲಿಗೆ ಬನ್ನಿ. ಯಾವ್ಯಾವ ಪ್ಲೇಸಿಗೆ ಹೋಗ್ತೀರಿ? ಸಕಲೇಶಪುರದ ಸುಂದರವಾಗಿರೋ ಕಾಳ್ಮನೆಗೆ ಹೋಗ್ತೀರಾ, ಬಿಸಿಲಿಗೆ ಹೋಗ್ತೀರಾ, ಎಲ್ಲೆಲ್ಲೂ ಹೋಗ್ತೀರಾ. ಆದರೆ ಸಕಲೇಶಪುರದ ಸಮಸ್ಯೆ ಒಳಗಡೆ ತೊಡಗಿರುವಂಥ ಈ ಪ್ಲೇಸು ಕೂಡ ನೀವು ನೋಡುವಂಥ ಪ್ಲೇಸೇನೆ. ನಿಮ್ಮ ಕಣ್ಣಲ್ಲಿ ಒಂದು ಹನಿ ನೀರು ಬರಬೇಕು ಅನ್ನೋದಾದರೆ ಈ ಪ್ಲೇಸಿಗೆ ಬಂದು ಈ ಜನರ ವಾಸಿಸುವಂಥ ಒಂದು ಸ್ಥಿತಿಯನ್ನು ನೀವು ಒಮ್ಮೆ ಒಂದು ಸತಿ ನೋಡಿ. ಜೊತೆಗೆ ನಾನು ಸಂಸದರಾದಂಥ ಶ್ರೇಯಸ್ ಪಟೇಲ್ ಹತ್ರನೂ ಕೂಡ ಕೇಳ್ಕೊಳ್ಳೋದು ಇಷ್ಟೇ. ನೀವು 1 ವರ್ಷ ಕಳೆದಿದೆ ನೀವು ಸಂಸದರಾಗಿ, ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಏನೂ ಇಲ್ಲ. ನಾನು ಕೂಡ ನಿಮ್ಮ ಗಮನಕ್ಕೆ ತಂದಿದ್ದೀವಿ, ನಾವು ಕೂಡ ವರದಿನೂ ಕೂಡ ಮಾಡಿದ್ದೀವಿ. ಆದರೂ ಕಿಂಚಿತ್ತು ನೀವು ಇದ್ರ ಬಗ್ಗೆ ನೋಡೋದಿಲ್ಲ, ಕೇಳೋದಿಲ್ಲ ಅಂದರೆ ಮತ್ತೆ ಯಾರು ಕೇಳ್ತಾರೆ? ಯಾವುದೋ ಸಮಸ್ಯೆ ಬಗ್ಗೆ ಮಾತಾಡ್ತೀರಿ, ಈ ಸಮಸ್ಯೆಗೆ ಮಾತಾಡೋದಿಲ್ಲ ಅಂದರೆ ಯಾರು? ನಾನು ನಿಮ್ಮನ್ನು ನೋಡಿದೆ, ನೀವು ಪೌರ ಕಾರ್ಮಿಕರ ಬಗ್ಗೆ ಬಹಳ ಪ್ರೀತಿ ಇಟ್ಕೊಂಡಿರಿ. ಹಾಸನ ಬಂದ ಸಂದರ್ಭದಲ್ಲೇ 4 ಜನ ಪೌರ ಕಾರ್ಮಿಕರನ್ನ ಹೆಲಿಕಾಪ್ಟರ್ನಲ್ಲಿ ಕೂಡ ಸುತ್ತಿದ್ರಿ. ಇಂತಹ ನಾಟಕೀಯ
ಬೆಳವಣಿಗೆಗಳು ಕೆಲಸಗಳಿಂದ ಯಾರ್ದು ಕೂಡ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ. ನೀವು ನಿಜವಾಗ್ಲೂ ಕೂಡ ಕೆಲಸ ಮಾಡಬೇಕು ಅಂದರೆ ಸಕಲೇಶಪುರಕ್ಕೆ ಬಂದು ಈ ಪೌರ ಕಾರ್ಮಿಕರ ಸಮಸ್ಯೆಗಳನ್ನು ನೋಡಬೇಕು. ಮುಖ್ಯವಾಗಿ ಇಲ್ಲಿ ಪಾತ್ರ ವಹಿಸಬೇಕಾಗಿರೋದು ಸಕಲೇಶಪುರದ ಶಾಸಕರಾದಂತಹ ಸಿಮೆಂಟ್ ಮಂಜು ಅವರು. ನೀವು ಕೂಡ ಇದೇ ಜನಾಂಗಕ್ಕೆ ಸೇರಿದಂಥವರಾಗಿರ್ತೀವಿ. ನಿಮ್ಮ ಹತ್ರ 1 ಸಲ 2 ಸಲ 10 ಸಲ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೀವಿ. ನೀವು ಇಲ್ಲಲ್ಲದ ಸಮಸ್ಯೆಗಳ ಬಗ್ಗೆ ಹೇಳ್ತೀರಿ, ಸಭೆ ಕರ್ತೀವಿ, ಕೂರ್ತೀವಿ, ಮಾಡ್ತೀವಿ ಅಂತ ಹೇಳ್ತೀರಿ. ನೀವು ಒಂದೇ ಒಂದು ದಿನ ವಿಧಾನಸಭೆಯಲ್ಲಿ ಚರ್ಚೆ ಮಾಡಲಿಲ್ಲ, ಧ್ವನಿ ಎತ್ತಲಿಲ್ಲ. ಅನೇಕ ಸಮಸ್ಯೆಗಳ ಬಗ್ಗೆ ಮಾತಾಡಿದೆ, ಕಸದ ಬಗ್ಗೆ ಮಾತಾಡಿದ್ರಿ, ಆನೆಗಳು ಮಾತಾಡಿ, ಎಲ್ಲ ಬಗ್ಗೆ ಮಾತಾಡಿದೆ. ಆದರೆ ಇವರ ಜೀವನದ ಜೊತೆ ಸಂಬಂಧಪಟ್ಟಂಥ ವಿಚಾರವಾಗಿ ನೀವು ಯಾವತ್ತೂ ಕೂಡ ಮಾತಾಡಲಿಲ್ಲ. ಸಿಮೆಂಟ್ ಮಂಜಿಯವರೇ, ಸಕಲೇಶಪುರದ ನಾಯಕರು, ನೀವು ಇಲ್ಲಿಗೆ ಸಮಸ್ಯೆಗೆ ಪರಿಹಾರ ಕೊಡಬೇಕಾದರೂ ನೀವೇ ಮಾತಾಡಲಿಲ್ಲ ಅಂದರೆ ಮತ್ತಾರು ಮಾತಾಡ್ತಾರೆ? ಇನ್ನು ಪುರಸಭೆ ಅಧ್ಯಕ್ಷರು, ಪುರಸಭೆ ಸದಸ್ಯರು ಸಂಪೂರ್ಣವಾಗಿ ಸಕಲೇಶಪುರದ ಜನತೆ ವಿಶ್ವಾಸವನ್ನು ಕಳೆದುಕೊಂಡಿರುವಂಥ ವ್ಯಕ್ತಿಗಳು. ಅವ್ರ ವ್ಯಕ್ತಿ ಬಗ್ಗೆ ನಾನೇನು ಹೇಳೋಕ್ಕೆ ಹೋಗೋದಿಲ್ಲ. 23 ಜನ ಸದಸ್ಯರು ನೀವು ಇದ್ದೀರಿ. ನಿಮ್ಮ ಕಾರ್ಯವೈಖರಿ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ವಿರೋಧ ಇದೆ. ನಿಮಗೇನಾರು ಮನಸ್ಸು ಮಾಡಿದರೆ, ನಿಮ್ಮ ಜೊತೆಯಾಗಿ ದಿನ ಕೆಲಸ ಮಾಡೋರು ಇವರು, ನಿಮಗೇನಾದ್ರು ಒಂದು ಸಣ್ಣ ಮಾನವೀಯತೆ ಇದ್ದಿದ್ರೆ ನೀವು ಖುದ್ದಾಗಿ ಗೋವಾ ಪ್ರವಾಸ ಹೋದ್ರಲ್ಲ, ಅದೇ ರೀತಿ ಬೆಂಗಳೂರು ಪ್ರವಾಸಕ್ಕೂ ಕೂಡ ಹೋಗ್ತಾ ಇದ್ರಿ, ಇವನ್ನ ಕರ್ಕೊಂಡು ಹೋಗ್ತಾ ಇದ್ರಿ, ಸಂಬಂಧಪಟ್ಟವ್ರ ಜೊತೆ ಮಾತಾಡ್ತಾ ಇದ್ರಿ. ನೀವು ಮಾತಾಡಿಲ್ಲ. ಹಾಗಾಗಿ ಪುರಸಭೆ ಅಧ್ಯಕ್ಷರಾಗಲಿ, ಉಪಾಧ್ಯಕ್ಷರಾಗಲಿ, ಸದಸ್ಯರಾಗಲಿ ಮತ್ತು ಅಲ್ಲಿಯ ಯಾವುದೇ ಅಧಿಕಾರಿಗಳ ಬಗ್ಗೆ ನಾನು ಪ್ರಸ್ತಾಪ ಮಾಡೋದು ಇಲ್ಲ, ನಿಮ್ಮ ಹತ್ರ ಮನವಿ ಮಾಡೋದಿಲ್ಲ. ಶಾಸಕರ ಹತ್ರ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ನೀವು ದಯಮಾಡಿ ಇಲ್ಲಿಗೆ ಸತತವಾಗಿ ಭೇಟಿ ಕೊಡಿ, ಈ ಸಮಸ್ಯೆಗೆ ಪರಿಹಾರ ಮಾಡಿಕೊಡಿ. 8 ವರ್ಷಗಳ ಹಿಂದೆ ಹೆಂಗೆ ಬದುಕ್ತಾ ಇದ್ರಿ ಇವರು? ಒಂದು ದೊಡ್ಡ ಮನೆಗಳಿತ್ತು, ಯಾವುದೋ ರೀತಿ ಬದುಕ್ತಾ ಇದ್ರು. ಆ ಮನೆಗಳನ್ನು ನೀವು ಹೊಡೆದಾಕಿದ್ರಿ. ನನಗೆ ನಿಜವಾಗ್ಲೂ ನೋವು ಬರುತ್ತೆ. ಕೃಷ್ಣ ಅಂತ ನಮ್ಮ ಸ್ನೇಹಿತ ಹೋರಾಟ ಮಾಡ್ತಾ ಇದ್ದ, ಈ ಮನೆ ಒಳಗಡೆ ವಾಸ ಮಾಡಬೇಕು ಅಂತ ಅವನಿಗೆ ಕನಸಿತ್ತು. ಆದರೆ ಅವನು ಈ ಮನೆ ಒಳಗಡೆ ಪ್ರವೇಶ ಮಾಡೋಕ್ಕಿಂತ ಮುಂಚೆನೇ ಅವನು ತೀರ್ಕೊಬಿಟ್ಟ. ಇದೇ ರೀತಿ ಸುಮಾರು ಜನ ತೀರ್ಕೊಬಿಟ್ರು. ಅವರ ಕನಸುಗಳು, ಒಂದು ವಸತಿ ಯೋಜನೆಯ ಕನಸುಗಳು ಅವರಿಗೆ ನನಸು ಆಗಲೇ ಇಲ್ಲ. ಹಾಗಾಗಿ ಕಟ್ಟಿಕೊಂಡಿರುವಂಥ ಮನೆಗಳನ್ನು ನೋಡೋಕ್ಕಾಗೋದಿಲ್ಲ, ಸೋರ್ತಾ ಇದ್ದಾವೆ. ಬೆಂಕಿ ಪಟ್ಟಣಕ್ಕಿಂತ ಚಿಕ್ಕ ಮನೆಗಳಾಗಿದ್ದಾವೆ. ಆ ಮನೆಯೊಳಗೆ ನಿಜವಾಗ್ಲೂ ಮನುಷ್ಯರಾದವರು ಬದುಕೋಕ್ಕಾಗತ್ತಾ, ವಾಸ ಮಾಡೋಕ್ಕಾಗತ್ತಾ? ಒಂದು ಪ್ಲಾನ್ ಮಾಡೋರು ಯಾವ ರೀತಿ ಒಂದು ವಸತಿ ಪ್ಲಾನ್ ಮಾಡಬೇಕು ಅಂತ ಮಾಡೋಕ್ಕಾಗಲ್ವಾ? ನೀವುಗಳು ರಾಜಕಾರಣಿಗಳು, ಅಧಿಕಾರಿಗಳು ಮನೆ ಕಟ್ಕೊಂಡಿದ್ದೀರಿ. ಹೇಗಿದ್ದಾವೆ ನಿಮ್ಮ ಮನೆ ಬಚ್ಚಲು ಮನೆ ಇದೆಯಲ್ಲ, ಆ ರೀತಿ ಇಲ್ಲಿ ಮನೆಗಳಿಲ್ಲ. ಯಾರು ಇದನ್ನು ಪ್ಲಾನ್ ಮಾಡ್ತಾರೆ? ಯಾರು ಈ ರೀತಿಯೂ ಕೂಡ ಪ್ಲಾನ್ ಮಾಡ್ತಾರೆ? ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣ ಕೊಡ್ತಾ ಅಂದಮೇಲೆ ಅವನಿಗೆ ಪ್ಲಾನ್ ಮಾಡೋಕ್ಕೇನೋ, ದೊಡ್ಡ ಮನೆಗಳನ್ನ ಕಟ್ಟಿಸ್ಕೊಡೋಕ್ಕೇನೋ, ರಸ್ತೆಗಳಿಲ್ಲ, ನೀರಿಲ್ಲ, ಕರೆಂಟ್ ಇಲ್ಲ. ಯಾವ ರೀತಿಯ ಪ್ಲಾನ್ ಮಾಡಿದಿರಿ? ಏನು ಪೌರ ಕಾರ್ಮಿಕರು ಮನುಷ್ಯರಲ್ವಾ? ಈ ಸಂವಿಧಾನದ ಅಡಿ ಒಳಗಡೆ ಅವ್ರಿಗೆ ಬದುಕೋದಕ್ಕೆ ಹಕ್ಕಿಲ್ವಾ? ನಮ್ಮನ್ನು ಎಲ್ಲ ಕ್ಲೀನ್ ಮಾಡಬೇಕು, ಅವ್ರು ಇಲ್ಲದ ಹೋದ ಸಮಾಜ ನಡೆಯೋದಿಲ್ಲ ಅಂತೇಳಿ ಹೇಳ್ತೀರಿ. ಆದರೆ ಅವರಿಗೆ ಅವರದೇ ಆದ ಹಕ್ಕುಗಳನ್ನು ಕೊಡಬೇಕಾದ್ರೆ ಯಾಕೆ ನೀವು ಮಾತನಾಡೋದಿಲ್ಲ? ಈ ವ್ಯವಸ್ಥೆನೇ ಯಾರು ಹೆಂಗಿದ್ದಾರೆ ಹಾಗೆ ಬದುಕಬೇಕು, ನಾವು ಹೆಂಗಿದ್ದೀವಿ ಹಾಗೆ ಬದುಕಬೇಕು ಅಂತ ನಿಮ್ಮ ಆಸೆನ. ಕನಿಷ್ಠ ಇಲ್ಲಿಗೆ ಭೇಟಿ ಕೊಡುವಂಥ ಸೌಜನ್ಯ ಇಲ್ಲ. ಇವ್ರ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳೋದು ಅಂದರೆ ಎಷ್ಟು ಸತಿ ಕೇಳ್ತಾರೆ ಈ ಪೌರ ಕಾರ್ಮಿಕರು? ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡ್ತಾರೆ, ಆಮೇಲೆ ಬಂದು ಸುಸ್ತಾಗಿ ಮಲಗ್ತಾರೆ, ಮತ್ತು ನಿಮ್ಮನ್ನು ಬಂದು ಭೇಟಿ ಮಾಡ್ತಾರೆ, ಕೇಳ್ತಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಮಾನವೀಯತೆ ಇಲ್ವಾ? ನನಗೆ ಪದಗಳೇ ಇಲ್ಲ, ನನಗೆ ಖುದ್ದು ಪದಗಳೇ ಇಲ್ಲ ನಿಮಗೆ ಯಾವ ರೀತಿ ಕನ್ವಿನ್ಸ್ ಮಾಡಲಿ ಅಂತೇಳಿ. ನಿಮಗೆ ಕನಿಷ್ಠ ಮಾನವೀಯತೆ ಇದ್ದರೆ ನೀವು ಮಾಡಬೇಕು. ನಾನು ಮೊದಲೇ ಒಂದು ಮಾತನ್ನು ಹೇಳಿದೆ, ಇದು ಸಕಲೇಶಪುರದ ಜನ ನಾಚಿಕೆ ಪಡುವಂಥ ವಿಚಾರ ಅಂತ. ಸಕಲೇಶಪುರದಲ್ಲಿ ಒಂದು ಕಬಡ್ಡಿ ಟೂರ್ನಮೆಂಟ್ ನಡೆಸ್ತೀರಿ, ಕ್ರಿಕೆಟ್ ಟೂರ್ನಮೆಂಟ್ ನಡೆಸ್ತೀರಿ, ಇನ್ನಿಲ್ಲದ ಯಾವುದ್ಯಾವುದೋ ಕಾರ್ಯಕ್ರಮವನ್ನು ಮಾಡಿ ಲಕ್ಷಾಂತರ ರೂಪಾಯಿನ ವೆಚ್ಚ ಮಾಡ್ತೀರಿ. 1 ರೂಪಾಯಿ 2 ರೂಪಾಯಿ ಅಲ್ಲ, ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡ್ತೀರಿ ಸಕಲೇಶಪುರದ ಜನಗಳು. ಯಾಕೆ? ನಮ್ಮ ಜೊತೆ ಬದುಕ್ತಾರೆ ಅಂತ ಒಂದು ಸಮಾಜ ಕಷ್ಟದಲ್ಲಿ ಇದೆ ಅಂತ ಇವರಿಗೆ ನಮ್ಮ ಕೈಯಿಂದ, ನಮ್ಮ ಜೇಬಿಂದ ಹಣವನ್ನು ಕೊಟ್ಟು ನಾವೇನಾದ್ರು ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಬರಬೇಕು, ಆ ಮನಸ್ಥಿತಿ ಬರಬೇಕು. ಇಲ್ಲಿರುವಂಥ ನನ್ನ ಸ್ನೇಹಿತ, ನನ್ನ ಸಹೋದರ, ಅವನಿಗೋಸ್ಕರ ನಾವು ಏನಾರ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಬಂದರೆ ಆಗುತ್ತೆ. ಅದಕ್ಕೆ ನಾನು ಮತ್ತೆ ಒತ್ತು ಹೇಳ್ತೀನಿ, ಇದಕ್ಕೆ ಯಾವ ಅಧಿಕಾರಿಗಳು ಕಾರಣ ಅಲ್ಲ, ಯಾವ ರಾಜಕಾರಣಿಗಳು ಕಾರಣ ಅಲ್ಲ. ಇದಕ್ಕೆ ಕಾರಣ ಸಕಲೇಶಪುರದ ಎಲ್ಲ ಜನತೆಗಳು, ನಾನು ಸೇರಿದಂತೆ, ನೀವು ಸೇರಿದಂತೆ ಎಲ್ಲರೂ ಕೂಡ ಇದಕ್ಕೆ ಕಾರಣ ಆಗಿದ್ದೀವಿ. ಅವರ ಪರವಾಗಿ ನಾವು ಮಾತನಾಡೋಕ್ಕಾಗೋದಿಲ್ಲ ಅಂದರೆ ನಮಗೆ ಯಾಕೆ ಧ್ವನಿ ಬೇಕು? ನಾವು ಯಾಕೆ ಮಾತಾಡಬೇಕು? ನಾವು ಯಾಕೆ ಬದುಕಬೇಕು? ನಾವು ಯಾಕೆ ಸಾಮಾಜಿಕ ನ್ಯಾಯ ಅಂತ ಹೇಳಬೇಕು? ನಮ್ಮ ಹತ್ರ ಏನಾದರೂ ಕಿಂಚಿತ್ತು, ನಮ್ಮ ಹತ್ರ ಸ್ವಾಭಿಮಾನ ಅಂತ ಇದೆ ಅಂತ ಹೇಳಿದ್ರೆ ಪೌರ ಕಾರ್ಮಿಕರ ಬಗ್ಗೆ ಇವತ್ತೇ ನೀವು ಮಾತಾಡಬೇಕು, ಇವರ ಸಮಸ್ಯೆನ ಪರಿಹಾರ ಮಾಡಬೇಕು. ಸರ್ಕಾರ ಮಾಡೋದೇ ಇಲ್ಲ ಅಂತ ತಿಳ್ಕೊಂಡಿದ್ರೆ ನಾವು ನಮ್ಮ ಕೈಯಿಂದ, ನಮ್ಮ ಮನಸ್ಸಿನಿಂದ, ಜೇಬಿನಿಂದ ಹಣವನ್ನು ಖರ್ಚು ಮಾಡಿ ಈ ಸಮಸ್ಯೆಗೆ ಪರಿಹಾರ ಕೊಂಡುಕೊಳ್ಳುವಂಥ ಮನಸ್ಥಿತಿಯನ್ನು ನಾವೆಲ್ಲ ರೂಢಿಸಬೇಕು ಅಂತ ಹೇಳಿ, ಈ ಸಮಸ್ಯೆ ಸಕಲೇಶಪುರದ ಸಮಸ್ಯೆ, ಸಕಲೇಶಪುರದ ಸಂಪೂರ್ಣ ಜನ ನಾಚಿಕೆ ಪಡುವಂಥ ವಿಚಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದೆ ಇದ್ರ ಬಗ್ಗೆ ಯಾರ್ಯಾರು ಏನು ಹೇಳ್ತಾರೆ ಬನ್ನಿ ನೋಡೋಣ. ಇವತ್ತು ಈ ಪೌರ ಕಾರ್ಮಿಕರ ಕಾಲೋನಿ ಒಳಗಡೆ ನಾವು ಬಂದಿದ್ದೀವಿ. ನಿಜಕ್ಕೂ ಕೂಡ ಇಲ್ಲಿ ಬಂದರೆ ಎಷ್ಟು ಬೇಜಾರಾಗುತ್ತೆ ಅಂತಂದರೆ, ಇಲ್ಲಿ
ಈ ಮನೆಗಳು ಮನುಷ್ಯರು ವಾಸ ಮಾಡೋದಕ್ಕೆ ಯೋಗ್ಯ ಇದೆಯಾ ಇಲ್ವಾ ಅಂತ ನಮ್ಮೊಳಗಡೆ ನಮಗೊಂದು ಪ್ರಶ್ನೆ ಉದ್ಭವ ಆಗುತ್ತೆ. ಇಲ್ಲಿ ಸುಮಾರು 8 ವರ್ಷಗಳ ಹಿಂದೆ ವ್ಯವಸ್ಥಿತವಾಗಿ ಹಿಂದೆಯೇ ಪುರಸಭೆ ವತಿಯಿಂದ ಸುಮಾರು 40ರಿಂದ ಹೆಚ್ಚು ಕ್ವಾರ್ಟರ್ಸ್ಗಳನ್ನ ಭಾಳ ವ್ಯವಸ್ಥಿತವಾಗಿ ಗಟ್ಟಿಯಾಗಿ ಕಟ್ಟಿದರು. ಆ ಕ್ವಾರ್ಟರ್ಸ್ಗಳಲ್ಲಿ ನಮ್ಮೆಲ್ಲ ಪೌರ ಕಾರ್ಮಿಕರು ಚೆನ್ನಾಗಿ ವಾಸ ಇದ್ದರು. ಏನೇ ಮಳೆ ಬಂದರೂ ಕೂಡ ಒಂದು ಕೂಡ ಸೋರ್ತಾ ಇತ್ತಿಲ್ಲ. ಆ ರೀತಿ ವ್ಯವಸ್ಥಿತವಾಗಿ ಆ ಕ್ವಾರ್ಟರ್ಸ್ಗಳಿದ್ವು. ಮತ್ತು ಜನಸಂಖ್ಯೆ ಜಾಸ್ತಿ ಆಗ್ತಾ ಇಲ್ಲೇ ಸ್ವಲ್ಪ ಖಾಲಿ ನಿವೇಶನ ಏನಿತ್ತು, ಆ ಖಾಲಿ ನಿವೇಶನದೊಳಗಡೆ ಅವರು ಸ್ವಂತವಾಗಿ ಮನೆ ಕಟ್ಕೊಂಡು ವಾಸ ಇದ್ದರು. ಗ್ರಹಣ ಹಿಡ್ದಂಗೆ ಈ ಕೊಳಚೆ ನಿರ್ಮೂಲನಾ ಮಂಡಳಿಯವರು ಬಂದು ಏನು ಹೇಳಿದ್ರು ಅಂದರೆ, ನಿಮಗೆ ಕೋಟ್ಯಾಂತರ ರೂಪಾಯಿ ಇಲ್ಲಿ ವಸತಿ ಮನೆ ಕಟ್ಟಲಿಕ್ಕೆ ಇಲ್ಲಿ ಯೋಜನೆ ಸಿದ್ಧ ಆಗಿದೆ, ಹಾಗಾಗಿ ನಿಮಗೆ ಎಲ್ರಿಗೂ ಕೂಡ ಇಲ್ಲಿ ಮನೆಗಳನ್ನ ಕಟ್ಕೊಡ್ತೀವಿ ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ಇದ್ದಂಥ ಮನೆಗಳನ್ನು ಕೆಡವಿ ಇಲ್ಲಿ ಕ್ವಾರ್ಟರ್ಸ್ನ ಈಗ ಕಟ್ಟಿದ್ದಾರೆ. ಈ ಕ್ವಾರ್ಟರ್ಸನ್ನ ಯಾವ ರೀತಿ ಕಟ್ಟಿದ್ದಾರೆ ಅಂತಂದರೆ, ನಿಜಕ್ಕೂ ಇಲ್ಲಿ ಯಾರು ಈ ಇಂಜಿನಿಯರು ಈ ಒಂದು ಕ್ವಾರ್ಟರ್ಸ್ ಕಟ್ಟಲಿಕ್ಕೆ ಒಂದು ಪ್ಲಾನ್ ಮಾಡಿದ್ರು, ಯಾವ ರೀತಿ ಮನೆ ಇರಬೇಕು ಎಂಬತಕ್ಕಂಥ ಒಂದು ಸಾಮಾನ್ಯ ಜ್ಞಾನವೂ ಕೂಡ ಆ ಒಂದು ಇಂಜಿನಿಯರ್ಗೆ ಇಲ್ಲ ಅಂತ ಕಾಣುತ್ತೆ. ಒಂದು ಸಣ್ಣ ಗೂಡು ಥರ ಒಂದೊಂದು ಮನೆಯನ್ನು ಕಟ್ಟಿದ್ದಾರೆ. ಈ ಮನೆಯಲ್ಲಿ 2 ಜನ ವಾಸ ಮಾಡೋಕ್ಕೂ ಕೂಡ ಆಗಲ್ಲ. ಅದರಲ್ಲೂ ವ್ಯವಸ್ಥಿತವಾಗಿ ಇದೆಯಾ ಈ ಮನೆ? ಇಲ್ಲ. ಮಳೆ ಬಂದರೆ ಸಂಪೂರ್ಣವಾಗಿ ಸೋರುತ್ತೆ. ಇಲ್ಲಿ ಪ್ರಾಣನ ಅವರು ಕೈಯಲ್ಲಿ ಹಿಡ್ಕೊಂಡು ರಾತ್ರಿ ನಿದ್ದೆನ ಮಾಡಬೇಕಂತ ಪರಿಸ್ಥಿತಿನೂ ಕೂಡ ಇಲ್ಲಿದೆ. ಜೊತೆಗೆ ಇಲ್ಲಿ ಸರಿಯಾದ ಒಂದು ವ್ಯವಸ್ಥಿತವಾದ ಒಂದು ರಸ್ತೆ ಇಲ್ಲ. ಈಗ ಒಂದು ಮನೆನ ಕಟ್ತೀವಿ ಅಂತಂದರೆ ಅದಕ್ಕೆ ಒಂದು ಚರಂಡಿ ವ್ಯವಸ್ಥೆ ಇರಬೇಕು, ರಸ್ತೆ ವ್ಯವಸ್ಥೆ ಇರಬೇಕು, ನೀರಿನ ವ್ಯವಸ್ಥೆ ಇರಬೇಕು, ಲೈಟಿನ ವ್ಯವಸ್ಥೆ ಇರಬೇಕು, ಶೌಚಾಲಯದ ವ್ಯವಸ್ಥೆ ಇರಬೇಕು. ಈ ಯಾವ ವ್ಯವಸ್ಥೆಗಳು ಕೂಡ ಇಲ್ಲದೇ ಇಲ್ಲಿ ಸರ್ಕಾರ ಅಥವಾ ಕೊಳಚೆ ನಿರ್ಮೂಲನಾ ಮಂಡಳಿಯವರು ಏಕಾಏಕಿ ಇದ್ದಂಥ ಮನೆಗಳನ್ನು ಕೆಡವಿ ಈ ರೀತಿ ಅವೈಜ್ಞಾನಿಕವಾಗಿ ಏನು ಈ ಮನೆಯನ್ನು ಕಟ್ಟಿದ್ದಾರೆ, ಇದು ನಿಜಕ್ಕೂ ಕೂಡ ಶೋಚನೀಯ ಸಂಗತಿ. ಯಾಕೆಂದರೆ ಅವರಿಗೇ ನಿಮಗೆ ಇಷ್ಟನ್ನು ಹಣನ ಕೊಡ್ತೀವಿ, ನೀವೇ ವ್ಯವಸ್ಥಿತವಾಗಿ ಮನೆಗಳನ್ನ ನಿರ್ಮಾಣ ಮಾಡ್ಕೊಳ್ಳಿ ಅಂದಿದ್ರೆ ತುಂಬ ಅಚ್ಚುಕಟ್ಟಾಗಿ ಅವರು ವ್ಯವಸ್ಥಿತವಾಗಿ ಸುಭದ್ರವಾಗಿ ಮನೆನ ಕಟ್ಕೊಂಡು ನಿರ್ಮಾಣ ಮಾಡ್ಕೊಂಡು ಇವತ್ತು ನೆಮ್ಮದಿನಲ್ಲಿ ಜೀವನ ಮಾಡ್ತಾಯಿದ್ರು. ಆದರೆ ಇಲ್ಲಿ ನಾಳೆ ನಾವು ಬದುಕ್ತೀವೋ ಇಲ್ವೋ ಅಂತಕ್ಕಂಥ ಪ್ರಾಣದ ಇದೇ ಇಲ್ಲ ಅವರಿಗೆ. ಆ ಪರಿಸ್ಥಿತಿನಲ್ಲಿ ಇಲ್ಲಿ ಬದುಕ್ತಕ್ಕಂಥ ಸ್ಥಿತಿಯನ್ನು ಈ ಅಧಿಕಾರಿಗಳು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲ, ಈಗ ಕಟ್ಟಿರ್ತಕ್ಕಂಥ ಮನೆಗಳನ್ನು ಯಾವ್ಯಾವ ಮನೆಗಳು ಶಿಥಿಲಾವಸ್ಥೆಯಲ್ಲಿದ್ದಾವೆ ಅವನ್ನು ಸುಸರ್ಜಿತವಾಗಿ ಕಟ್ಟಿ ಮತ್ತು ಮೇಲ್ಛಾವಣಿಯನ್ನು ಶೀಟ್ ಹಾಕಿ ಮಳೆ ನೀರು ಬಂದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ RCCಗೆ ಮತ್ತು ಗೋಡೆಗಳಿಗೆ ಡ್ಯಾಮೇಜ್ ಆಗದ ರೀತಿಯಲ್ಲಿ ಮತ್ತೆ ವ್ಯವಸ್ಥಿತವಾಗಿ ಹಣವನ್ನು ಇಟ್ಟು ಇದನ್ನು ವ್ಯವಸ್ಥಿತವಾಗಿ ಕಟ್ಕೊಟ್ರೆ ಮಾತ್ರ ಇಲ್ಲಿ ಈ ಜನ ವ್ಯವಸ್ಥಿತವಾಗಿ ಇಲ್ಲಿ ಜೀವನ ಮಾಡೋದಕ್ಕೆ ಸಾಧ್ಯ. ಹಾಗೆಯೇ ಮೂಲಭೂತ ಸೌಕರ್ಯಗಳು ಕಡ್ಡಾಯವಾಗಿ ಇಲ್ಲಿ ಬೇಕು. ಒಂದೇ ಒಂದು ಶೌಚಾಲಯ ಇಲ್ಲ, ಬೇರೆ ಏನೂ ಇಲ್ಲ ಇಲ್ಲಿ. ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ವಿಡಿಯೋಗಳನ್ನ ಈಗಾಗಲೇ ಮಾಧ್ಯಮದವರು ತೋರಿಸ್ತಿದ್ದಾರೆ, ನೋಡಿ ಯಾವ ರೀತಿ ಇದೆ ಅದು. ನಿಜಕ್ಕೂ ಕೂಡ ಅಲ್ಲಿ, ಏಕೆಂದರೆ ಬೆಳಗ್ಗೆ 5 ಗಂಟೆಗೆ ಎದ್ದರೆ ಇಡೀ ನಗರವನ್ನು ಸ್ವಚ್ಛ ಮಾಡ್ತಕ್ಕಂಥ ನಮ್ಮ ಪೌರ ಕಾರ್ಮಿಕರು ಅವರ ಇಡೀ ನಗರನ ಸ್ವಚ್ಛ ಮಾಡ್ತಾರೆ. ಆದರೆ ಅವರ ಮನೆಗಳ ಪರಿಸ್ಥಿತಿ ಹೇಗಿದೆ? ಯಾವ ಹಂತಕ್ಕೆ ನೀವು ಈ ಮನೆಗಳನ್ನ ತಂದಿಟ್ಟಿದ್ದೀರಿ? ನಿಮಗೆ ಸ್ವಲ್ಪನಾದರೂ ನಾಚಿಕೆ ಆಗಲ್ವಾ? ಓಟ್ ಕೇಳೋಕ್ಕೆ ಬರ್ತೀರಿ, ಅವ್ರ ಹತ್ರ ಓಟನ್ನು ಹಾಕ್ಸ್ಕೊಳ್ತೀರಿ, ಎಲ್ಲನೂ ಮಾಡ್ತೀರಿ. ಆದರೆ ಅವರಿಗೆ ವ್ಯವಸ್ಥಿತವಾಗಿ ಸರಿಯಾದ ರೀತಿಯಲ್ಲಿ ಒಂದು ಸುಭದ್ರವಾಗಿ ಜೀವನ ಮಾಡೋದಕ್ಕೆ ಮನೆಯನ್ನು ಕಟ್ಕೊಡೋದಕ್ಕೆ ನಿಮ್ಗೆ ಏನಾಗಿದೆ? ಈ ರೀತಿ ಮನೆ ಕಟ್ಕೊಡೋಕ್ಕಿಂತ ಸುಮ್ಮನೆ ಇದ್ದಿದ್ರೆ ನೆಮ್ಮದಿಲ್ಲ. ಅವರು ಎಲ್ಲಿದ್ದರೋ ಅಲ್ಲೇ ಯಾವ ರೀತಿ ಬೇಕು ಅವರು ಮನೆಯನ್ನು ಕಟ್ಕೊಂಡು ಇರ್ತಾಯಿದ್ರು. ಇನ್ನಾದರೂ ನಿಮಗೇನಾದರೂ ಸ್ವಲ್ಪನಾದರೂ ಜನಪ್ರತಿನಿಧಿಗಳಿಗೂ ಹೇಳೋದು ನಾನು ಇಷ್ಟೇ, ಆಯಿತಾ? ಅಧಿಕಾರಿಗಳಿಗೆ ಹೇಳೋದು ಇಷ್ಟೇ. ನಿಮಗೇನಾದರೂ ಮನುಷ್ಯತ್ವ ಇದ್ದರೆ, ಮಾನವೀಯತೆ ಅನ್ನೋದಿದ್ದರೆ ದಯಮಾಡಿ ಈ ಸ್ಥಳಕ್ಕೆ ಒಂದು ಸಲ ಭೇಟಿ ಕೊಡಿ. ಸಂಸದರೇ, ನೀವು ಕೂಡ ಭೇಟಿ ಕೊಡಿ. ಶಾಸಕರು, ನಿಮಗೆ ಒಳ್ಳೆಯ ಹೆಸರಿದೆ, ದಯಮಾಡಿ ಇಲ್ಲಿ ಬಂದು ಒಂದು ಸಲ ಭೇಟಿ ಕೊಡಿ. ಸೆಷನಲ್ಲಿ ಇದನ್ನು ರೈಸ್ ಮಾಡಿ. ನಿಮ್ಮ ಕೈಲಾದರೆ ಸಾಧ್ಯವಾದರೆ ಮಾಡಿ, ಇಲ್ಲ ಅಂದರೆ ಬಿಟ್ಬಿಡಿ. ಅವ್ರ ಪಾಡಿಗೆ ಅವರು ಎಲ್ಲ ಒಂದು ಕಡೆ ಮನೆನ ಕಟ್ಕೊಂಡು ಆರಾಮಾಗಿರ್ತಾರೆ. ಈ ಮನೆಯಲ್ಲಿ ಮತ್ತೆ ಈ ಥರ ಮನೆ ಕಟ್ಕೊಟ್ಟಿದ್ದೀರಿ, ಮತ್ತೆ ಅವರಿಗೆ ನೀವು ದುಡ್ಡು ಕಟ್ಟಿ ಅದನ್ನು ರಿಪೇರಿ ಮಾಡಿಕೊಡ್ತೀವಿ ಅಂತೀರಲ್ಲ, ನಿಮಗೇನು ನಾಚಿಕೆ ಆಗಲ್ಲ ನಿಮಗೆ? ಮತ್ತೆ ಯಾಕೆ ಮನೆ ಹೊಡೆದು ಹಾಕಿದ್ರಿ ನೀವು?
ಕಟ್ಟಿರೋ ಮನೆನ ಯಾಕೆ ಹೊಡೆದು ಹಾಕಿದ್ರಿ ನೀವು? ಅವ್ರ ಪಾಡಿಗೆ ಅವ್ರು ಇದ್ರಲ್ಲ, ನೆಮ್ಮದಿಲಿ ಇದ್ರಲ್ಲ, ಇಂಥ ಮನೆಗೆ ಬಂದು ಅವ್ರ ಪ್ರಾಣ ತೆಗಿಯೋಕೆ ಈ ಮನೆನ ಕಟ್ಟಿದ್ದೀರಾ ನೀವು? ಈ ಜನಗಳ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಿದ್ದೀರಾ ನೀವು? ನಿಮಗೆ ಮನುಷ್ಯತ್ವ ಇದ್ದರೆ ಮನೆ ಕಟ್ಕೊಡಿ, ಇಲ್ಲ ಅಂದರೆ ಸುಮ್ಮನೆ ಮನೆಗೆ ಹೋಗಿ. ಏನಕ್ಕೆ ಅಧಿಕಾರ ಮಾಡ್ತೀರಿ ನೀವು? ಇಷ್ಟೇ ಸರ್ ಹೇಳೋದು ನಾನು ಅಂಥೇಳಿ. ನಾನು ಬುಡಕಟ್ಟು ಸಮುದಾಯದವನು. ನಾನು ಜಿಲ್ಲಾ ಮತ್ತು ಜಾಗೃತಿ ಉಸ್ತುವಾರಿ ಸಮಿತಿಯಲ್ಲಿ ಜಿಲ್ಲಾಡಳಿತದಲ್ಲಿ ನಾನು ಸದಸ್ಯನಾಗಿ ಇದ್ದೀನಿ. ಇಲ್ಲಿನ ಇವತ್ತಿನ ದಿನದಲ್ಲಿ ನಾನು ಏನು ಪೌರ ಕಾರ್ಮಿಕರ ಅವರು ವಾಸ ಮಾಡೋಂಥ ಪ್ರದೇಶಕ್ಕೆ ನಾನು ಸಹ ಬಂದಿದ್ದೀನಿ. ಈ ಪ್ರದೇಶ ಹೇಗಿದೆ ಅಂದರೆ ನೋಡಿ, ಈ ಮಲೆನಾಡು ಭಾಗದಲ್ಲಿ ಎಷ್ಟು ಮಳೆ ಬೀಳುತ್ತದೆ ನಿಮಗೆ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಆಮೇಲೆ ಇಡೀ ಮಲೆನಾಡು ಭಾಗನ ನೈಸರ್ಗಿಕವಾಗಿ ರೆಸಾರ್ಟು, ಹೋಮ್ ಸ್ಟೇ ಮತ್ತು ಏನು ಪ್ರವಾಸೋದ್ಯಮ ಮಾಡಬೇಕು ಅಂತ ಇಡೀ ರಾಜ್ಯದ ಸರ್ಕಾರ ಎಲ್ಲರೂ ಇಲ್ಲಿ ಬರ್ತೀರಿ. ಆದರೆ ಊರನ್ನ ಸ್ವಚ್ಛವಾಗಿಡುವಂಥ ಪೌರ ಕಾರ್ಮಿಕರ ಪರಿಸ್ಥಿತಿ ಹೇಗಿದೆ ಅಂದರೆ ಇಲ್ಲಿ ಅವರ ಜೀವನ ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತಾರೆ, ಕೆಲಸ ಮಾಡ್ಕೊಂಡು ಎಲ್ಲ ಊರನ್ನೆಲ್ಲ ಸ್ವಚ್ಛ ಮಾಡಿ ಊರನ್ನೆಲ್ಲ ಕ್ಲೀನಾಗಿ ಸಣ್ಣ ಬಣ್ಣ ಬಳಿದು ಕ್ಲೀನಾಗಿ ಬಂದು ಬರ್ತಾರೆ. ನೆಮ್ಮದಿಯಾಗಿ ರಾತ್ರಿ ಊಟ ಮಾಡಿ ಮಲಗಲಿಕ್ಕೆ ಅವ್ರಿಗೆ ಮಲಗಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಈಗ ಪರಿಸ್ಥಿತಿ ಹೇಗಿದೆ ಅಂದರೆ ಕಟ್ಟುಕೊಟ್ಟಿರೋಂಥ ಇಲ್ಲಿ ವಾಸ ಇದ್ದಂಥ ಮನೆಗಳನ್ನ ಇಮಿಡಿಯೇಟ್ಲಿ ತೆರವು ಮಾಡ್ತಾರೆ. ತೆರವು ಮಾಡಿ ನಿಮಗೆ ಒಂದು ಮನೆ ಕಟ್ಕೊಡ್ತೀವಿ ಅಂತ ಹೇಳ್ತಾರೆ. ಮನೆ ಕಟ್ಟಿದ್ದು ಯಾವ ರೀತಿ ಇದೆ ಅಂದರೆ ಲೋಕಲ್ ಗಾರೆ ಕೆಲಸದವನು ಸಹ ನೀಟಾಗಿ ಮಾಡ್ತಾನೆ. ಆ ರೀತಿ ನಮ್ಮ ಲೋಕಲ್ ಒಬ್ಬ ಗಾರೆಯವನು ಮಾಡಿದರೆ ನೀಟಾಗಿ ಒಂದು ಚೂರು ನೀರು ಸೋರಿದಾಗೆ ಯಾವ ರೀತಿ ವಾಟ ಕೊಡಬೇಕು, ಯಾವ ರೀತಿ ನೀರು ಎಲ್ಲಿ ಹೋಗಬೇಕು, ಯಾವ ರೀತಿ ಎಲ್ಲೆಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಅವನಿಗೂ ಸಹ ಗೊತ್ತಿರುತ್ತೆ. ಇಲ್ಲಿ ಮಾಡಿರೋಂಥ ಇಂಜಿನಿಯರ್ ಯಾವ ಪುಣ್ಯಾತ್ಮನ ಗೊತ್ತಿಲ್ಲ, ಕಟ್ಟಿರೋ ಮನೆಗಳು ಅದರಲ್ಲೂ ಅಫ್ಟೇರ್ ಕಟ್ಟಿದ್ದಾರೆ. ಮೇಲ್ಗಡೆ ನೀರು ಬಾತ್ರೂಮು ಅವರು ಸ್ನಾನ ಮಾಡಿದ ನೀರೆಲ್ಲ ಕೆಳಗಡೆ ಮನೆಗೆ ಬಂದು ಬೀಳಬೇಕು, ಆ ಥರ ವ್ಯವಸ್ಥೆಯಲ್ಲಿ ಕಟ್ಟಿದ್ದಾರೆ. ಆಮೇಲೆ ನೆಮ್ಮದಿಯಲ್ಲಿ ಅವರು ನಿದ್ದೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಹಿಂದೆ ಏನಾದರೂ ಒಂದು ಟಾರ್ಪಲ್ ಹಾಕ್ಕೊಂಡು ಎಲ್ಲೋ ಬದುಕ್ತಿದ್ರು. ಹಿಂದೆ ಕಟ್ಟಿದೊಂದು ಸೀಟಿನ ಮನೆಗಳಲ್ಲಿ ಬದುಕ್ತಾಯಿದ್ರು ನೆಮ್ಮದಿಯಾಗಿ, ಅವರು ಸ್ವಂತ ದುಡ್ಡಲ್ಲಿ ಕಷ್ಟ ಹೇಗೆ ಬಂದು ಬದುಕ್ತಾಯಿದ್ರು. ಈಗ ಏಕಾಏಕಿ ಅದನ್ನು ತೆರವು ಮಾಡಿ ಅವರಿಗೆ ಬಿಲ್ಡಿಂಗ್ ಕಟ್ಕೊಡ್ತೀವಿ ಅಂತೇಳಿ ಅದಕ್ಕೆ ಮೂಲಭೂತ ಸೌಕರ್ಯಗಳಿಲ್ಲ, ಬೆಳಕಿಲ್ಲ, ಗಾಳಿ ಇಲ್ಲ. ಈ ಮೊದಲೇ ಬೆಳಗಿಂದ ಸಂಜೆ ತನಕ ಈ ಊರಿನ ಗಬ್ಬು ನಾರುವಂತಹ ಕೆಸರುಗಳನ್ನ, ಮಣ್ಣುಗಳನ್ನ, ಚರಂಡಿಗಳನ್ನ ಸ್ವಚ್ಛ ಮಾಡಿ ರಾತ್ರಿ ಮಲಗುವಾಗ ಅವರಿಗೆ ಉತ್ತಮವಾದ ಗಾಳಿ ಸಿಗಲಿಲ್ಲ ಅಂದರೆ ಅವ್ರು ಹೇಗೆ ಬದುಕಬೇಕಾ ಅಲ್ಲ ಸಾಯಬೇಕಾ? ಇವರಿಗೆ ಪೌರ ಕಾರ್ಮಿಕರಿಗೆ ಈ ದೇಶದೊಳಗಡೆ, ಸಂವಿಧಾನದ ಒಳಗಡೆ ಇವರಿಗೆ ಬದುಕೋದಕ್ಕೆ ಹಕ್ಕಿದೆಯೋ ಇಲ್ಲೋ ಅನ್ನೋದಕ್ಕೆ ನನ್ನ ಪ್ರಶ್ನೆ. ಇದನ್ನು ನಾನು ಜಿಲ್ಲಾಡಳಿತದ ಸಮಿತಿ ಒಳಗಡೆ ನಾನು ಚರ್ಚೆ ಮಾಡ್ತೀನಿ. ಚರ್ಚೆ ಮಾಡಿದ ನಂತರ ಸರ್ಕಾರಕ್ಕೆ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಮತ್ತು ಸಂಬಂಧಪಟ್ಟಂಥ ಸರ್ಕಾರಗಳು ಕೂಡಲೇ ನಾವು ಒಂದು ದಿವಸ ಇವರು ಕ್ಲೀನ್ ಮಾಡಲಿಲ್ಲ ಅಂದರೆ ನಾವು ಊರಲ್ಲಿ ಬದುಕಲಿಕ್ಕಾಗಲ್ಲ. ಅಷ್ಟು ಗಬ್ಬು ನಾರ್ತಾ ಇರುತ್ತೆ ಕಸಗಳು. ಅದನ್ನು ಸ್ವಚ್ಛ ಮಾಡಿ ಇವರು ನಮ್ಮನ್ನೆಲ್ಲ ನೀಟಾಗಿ ನೋಡ್ಕೊಳ್ಳೋಂಥ ಪೌರ ಕಾರ್ಮಿಕರನ್ನ ನಾವು ಯಾವ ರೀತಿ ನಡೆಸ್ಕೊಳ್ತಿದ್ದೇವೆ, ಅದು ನನ್ನ ಪ್ರಶ್ನೆಯಾಗಿದೆ. ಕೂಡಲೇ ಅದಕ್ಕೆ ಸಂಬಂಧಪಟ್ಟವರು ಇಲಾಖೆ ಮತ್ತು ಜಿಲ್ಲಾಡಳಿತ, ತಾಲೂಕಾಡಳಿತ ಮತ್ತು ಜನಪ್ರತಿನಿಧಿಗಳು, ಶಾಸಕರು ಕೂಡಲೇ ಇದರ ಬಗ್ಗೆ ಗಮನ ಹರಿಸಿ ಇವರಿಗೆ ಏನು ಈಗ ಕಟ್ಟಿರೋಂಥ ಮನೆಗಳಂತೂ ವಾಸ ಮಾಡಲಿಕ್ಕಾಗಲ್ಲ, ಇನ್ನೊಂದು 2-3 ವರ್ಷದೊಳಗೆ ಬಿದ್ದೋಗುತ್ತೆ. ಅದನ್ನು ಕೂಡಲೇ ಅದನ್ನು ತೆರವು ಮಾಡಿ ಅದಕ್ಕೆ ಏನೇನು ಯಾವ ವ್ಯವಸ್ಥಿತವಾಗಿ ಏನೇನು ಮಾಡಬೇಕು ಅದನ್ನು ಮಾಡಿ ಅವರಿಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನನ್ನ ಒಂದು ಮಾತು. ಇದು ಸರ್ಕಾರ ಮತ್ತು ಬೇರೆ ಎಲ್ಲರದ್ದು ಪಾತ್ರ ಅಲ್ಲ, ನಮ್ಮ ಸಕಲೇಶ್ಪುರದ ಅವರು ಈ ಸಾರ್ವಜನಿಕರ ಪಾತ್ರನೂ ಸಹ ಖಂಡಿತ ಇದೆ. ಯಾಕಂದರೆ ನಾವು ನಮ್ಮ ಮನೆಯ ಕಸಗಳನ್ನು ಅವರು ಬಂದು ನಿಮ್ಮ ಮನೆ ಕಸಗಳನ್ನೆಲ್ಲ ಓದ್ಕೊಂಡೋಗಿ ನಿಮ್ಮನ್ನು ಸ್ವಚ್ಛವಾಗಿ ಗಾಳಿ ಬೆಳಕು ಎಲ್ಲೆಲ್ಲಿ ಇರಬೇಕು ಆ ಥರ ಏನೇನು ವ್ಯವಸ್ಥಿತವಾಗಿ ಮಲಗಿಸ್ತಾ ಇದ್ದಾರೆ. ಆದರೆ ಇವರು ಮರಗರ ಪರಿಸ್ಥಿತಿ ನೋಡಿದ್ರೆ ಸಾರ್ವಜನಿಕರೇ, ಸಕಲೇಶ್ಪುರದ ಜನತೆಗಳೇ ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹೇಗೆಂದರೆ ಯಾವುದೋ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಿ ಸಂಗೀತ ರಸಂಜೆ ಏನೋ ಮಾಡಿ ಒಂದು ಡೊನೇಷನ್ ಕಲೆಕ್ಟ್ ಮಾಡಿಕೊಂಡು ನಮ್ಮ ಸ್ಥಳೀಯ, ನಮ್ಮ ಸಕಲೇಶ್ಪುರದ ಪೌರ ಕಾರ್ಮಿಕರ ಮನೆಗಳಿಗೆ ದಯವಿಟ್ಟು ಸರ್ಕಾರ ಮಾಡ್ಕೊಡ್ಲಿಲ್ವಾ, ಆಗುತ್ತಾ ಇಲ್ವೋ? ಆದರೆ ನಮ್ಮ ಸಕಲೇಶ್ಪುರದವರು ದಯವಿಟ್ಟು ಏನಾದರೂ ಒಂದು ಕಾರ್ಯಕ್ರಮ ರೂಪವೇಶ ಮಾಡಿ ಅವರಿಗೆ ಏನಾದರೂ ಒಂದು ಡೊನೇಷನ್ ಥರ ಮಾಡಿ ಅವರಿಗೆ ಬದುಕಲಿಕ್ಕೆ ನೆಮ್ಮದಿಯಾಗಿ ನಿದ್ದೆ ಮಾಡಲಿಕ್ಕೆ ದಯವಿಟ್ಟು ಸಕಲೇಶ್ಪುರದ ಜನತೆ ಸಹಕಾರ ಮಾಡಬೇಕಂತೇಳಿ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಅಂತ ನಾವು ಇಲ್ಲೇ TMC ಕಾಲೋನಿ 8ನೇ ವಾರ್ಡಲ್ಲಿ ವಾಸವಾಗಿದ್ವಿ. ಸುಮಾರು ನಮ್ಮ ಅಜ್ಜ ಕಾಲದಿಂದನೂ ವಾಸವಾಗಿದ್ವಿ. ಮನೆಗಳು ಕಟ್ಟಿಸಿದ್ರು.
ಇದಕ್ಕಿದ್ದಂಗೆ ಈ ಸರ್ಕಾರದೇನೋ ಆದೇಶ ಬಂತು ಅಂತ ಹೇಳ್ಬಿಟ್ಟು ಬಂದು ಮನೆಯನ್ನೆಲ್ಲ ಹೊಡೆದಾಕಿದ್ರು. ಹೊಡೆದಾಕಿದ ತಕ್ಷಣ ಸರಿ ಆಯಿತು ಅಂತೇಳ್ಬಿಟ್ಟು ನಾವು ಬಾಡಿಗೆ ಮನೆಗೆ ಅಂತ ಹೇಳ್ಬಿಟ್ಟು ಹೋದ್ವಿ. ಯಾರು ನಾವು ಈ ಕೆಲಸ ಮಾಡೋದ್ರಿಂದ ನಮಗೆ ಯಾರು ಮನೆಗಳು ಕೊಡ್ತಾಯಿಲ್ಲ. ಅದಕ್ಕೆ ಪ್ರೇಮ್ ನಗರದಲ್ಲಿ ಸರಿ ಅಂತೇಳ್ಬಿಟ್ಟು ಜಾಗ ಕೊಟ್ಟು ಅಲ್ಲಿ ಹಾಕ್ಕೊಳ್ಳಿ ಅಂತ ಶೆಡ್ ಹಾಕ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ. ಸರಿ ಆಯಿತು ಅಂತ ಅಲ್ಲಿ ಶೆಡ್ಡಲ್ಲಿ ಹಾಕ್ಕೊಂಡು ಇದ್ದೀವಿ. ಇಲ್ಲಿ ಬಂದು ನೋಡಿದ್ರೆ ಕರೆಕ್ಟಾಗೂ ಕಟ್ಟಿರೋದು ಮನೇಲಿ ಎಲ್ಲ ಫುಲ್ಲು ಸೋರಿಕೆ ಮತ್ತು ಎಲ್ಲ ಪ್ರಾಬ್ಲಮ್ ಇದೆ. ಮತ್ತು ಕರೆಂಟ್ ಇಲ್ಲ, ಇಲ್ಲಿ ವ್ಯವಸ್ಥೆನೂ ಏನೂ ಸರಿ ಇಲ್ಲ, ಚರಂಡಿ ಇಲ್ಲ, ಒಂದು ಚರಂಡಿ ಇಲ್ಲ, ಎಂಥದ್ದಿಲ್ಲ. ಈಗ ಕಟ್ಟಿರೋದನ್ನ ಮತ್ತೆ ಬೇಕಾದ್ರೆ ಡೆಮಾಲಿಷ್ ಮಾಡಿದ್ರೂ ಪರವಾಗಿಲ್ಲ, ನೀಟಾಗಿ ಇದು ಮಾಡಬೇಕು ಕೆಲಸಗಳು. ಅದು ನಾವು ಕೇಳ್ಕೊಳ್ತಾ ಇರೋದು ಏನಂದರೆ, ಯಾಕಂದರೆ ಈಗ ಕಟ್ಟಿರೋ ಮನೆ ಯಾವ ಟೈಮಲ್ಲಿ ಉದುರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಆ ಥರ ಪರಿಸ್ಥಿತಿ ಆಗಿದೆ. ಅದು ಪ್ರಾಬ್ಲಮ್ ಆಗಿರೋದು ಇಲ್ಲಿ. ಈಗ ಮನೆಗಳು ಡೆಮಾಲಿಷ್ ಮಾಡೋಕ್ಕೆ ಅಂತ ಬಂದಿದ್ದರು. ಸರಿ ಆಯಿತು ಅಂತೇಳಿ ಡೆಮಾಲಿಷ್ ಮಾಡೋದು. ನಮಗೇನಂದರೆ ಈಗ ಮನೆ ಹೊಡೆಯೋಕ್ಕಿಂತ ಮುಂಚೆ ಇದು ನಿಮ್ಮ ಮನೆ ಅಂತ ಹೇಳ್ಬಿಟ್ಟಿದ್ದಿದ್ರೆ ನಮ್ಮ ಪಾಡಿಗೆ ನಾವು ನಮಗೆ ಕಟ್ಸೋಕ್ಕೆ ಏನೋ ಒಂದು ಸಾಲ ಸುಳನ ಮಾಡಿ ನಾವು ಕಟ್ಸ್ಕೊತಾ ಇದ್ವಿ. ಸುಮ್ಮನೆ ಬಂದು ಹೊಡೆದ್ಬಿಟ್ಟು ಹೆಂಗೆಂಗೋ ಅವ್ರಿಗೆ ಇಷ್ಟ ಬಂದಂಗೆ ಕರೆಕ್ಟಾಗಿ ಅದಕ್ಕೆ ಮೆಟೀರಿಯಲ್ ಏನೇನು ಹಾಕಿದಾರೋ, ಸಿಮೆಂಟ್ ಕಮ್ಮಿ ಮಾಡಿದಾರೋ ಏನೋ ಗೊತ್ತಿಲ್ಲ, ಎಲ್ಲ ಮನೆಗಳು ಸೋರ್ತಾ ಇದೆ. ಈ ಥರ ಪರಿಸ್ಥಿತಿ ಅವರು ನಮಗೆ ಬಿಟ್ಬಿಟ್ಟಿದ್ರೆ ಇದು ನಿಮ್ಮ ಮನೆ, ನಿಮ್ಮ ಜಾಗ ಕಣಪ್ಪ, ಆಯಿತು ನೀವು ಕಟ್ಸ್ಕೊಳ್ತಾ ಇದ್ರಲ್ಲ ಕಟ್ಸ್ಕೊಳ್ಳಿ, ಅದೇನು ನಾವು ಸರ್ಕಾರದಿಂದ ಏನಿದೆ ಅದನ್ನು ನಾವು ನಿಮಗೆ ದುಡ್ಡು ಏನಿದೆ ಮಾಡಿಸ್ಕೊಡ್ತೀವಿ, ಸುಮ್ಮನೆ ನೀವು ಕಟ್ಸ್ಕೊಂಡು ಆರಾಮಾಗಿರಿ ಅಂತೇಳಿ ನಮಗೊಂದು ಮನವಿ ಕೊಟ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಈ ಮನೆಗಳೆಲ್ಲ ಓಪನಿಂಗ್ ಆಗಿ ಆರಾಮಾಗಿ ಇಲ್ಲಿ ಬಂದು ಎಲ್ಲ ನಮ್ಮ ಜನಾಂಗ ಯಾರ್ಯಾರಿದ್ದಾರೆ ಎಲ್ಲ ಬಂದು ಆರಾಮಾಗಿರೋರು. ಅವ್ರು ದುಡ್ಡು ಹಾಕಿ ಕಟ್ಕೊಳ್ಳೋಕ್ಕಾಗಲ್ವಾ? ಎಷ್ಟು ತಿನ್ನೋಕ್ಕೋಸ್ಕರನೇ ಅಷ್ಟು ದುಡಿತೀವಿ. ಮನೆ ನಮ್ಮ ಸ್ವಂತ ಮನೆ ಅಂದಾಗ ನಾವು ದುಡ್ಡು ಖರ್ಚು ಮಾಡಿ ಕಟ್ಟೋಕ್ಕಾಗಲ್ವ ನಮ್ಮ ಕೈಲಿ? ಅದು ನಾನು ಕೇಳ್ತಾ ಇರೋದು. ನನಗೆ ಬಂದು ನಮ್ಮ ಪರಿಸ್ಥಿತಿ ನೋಡಿ, ನಾವು ಎಷ್ಟು ಕಷ್ಟದಲ್ಲಿ ಇದು ಮಾಡ್ತಾಯಿದ್ದೀವಿ ಅನ್ನೋದು ನೀವು ನೋಡಬೇಕು. ದಯವಿಟ್ಟು ನೀವು ಬಂದು ನಮ್ದೇನು ಕಷ್ಟಗಳಿದೆ ಇಲ್ಲಿ ನೋಡಿ, ಮನೆ ಸೋರಿಕೆ ಇದೆ, ಎಲ್ಲ ಕಡೆ ಪ್ರಾಬ್ಲಮ್ ಇದೆ, ಮನೆಗಳೆಲ್ಲ ಸೋರಿಕೆ ಆಗಿ ಎಲ್ಲ ಗೆದ್ಲಿಡ್ದಂಗೆ, ಈ ಕಬ್ಬಣಗಳು ಗೆದ್ಲಿಡ್ದಂಗೆ ಫುಲ್ಲು ಮನೆಗಳು ಗೋಡೆ ಗೀಡೆ ಎಲ್ಲ ಗೆದ್ಲಿಡ್ದಂಗೆ ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಅದೊಂದು ಸರಿ ಮಾಡಿಕೊಡಿ ದಯವಿಟ್ಟು. ಎಲ್ಲ ಅರ್ಧ ಜನ ಇಲ್ಲಿಗೆ ಏರಿಯಾ ಖಾಲಿ ಇಡೋಕ್ಕಿಂತ ಮುಂಚೆನೇ ಮುಕ್ಕಾಲು ಜನ ಸತ್ತೇ ಹೋಗ್ಬಿಟ್ರು. ಇನ್ನು ಏರಿಯಾಗೆ ಬರೋಷ್ಟರಲ್ಲಿ ಇರೋರು ಹೋಗ್ಬಿಡ್ತಾರೆ ಅನ್ನೋ ಭಯ ಆಗಿಬಿಟ್ಟಿದೆ. ಫಸ್ಟ್ ಬಂದು ರೆಡಿ ಮಾಡಿಕೊಡಿ ನಮಗೆ. ಜಮೀರಣ್ಣ ಸರ್, ನಮ್ಮ ಮನೆಗಳು ಹೊಡೆದಾಕಿ 6-7 ವರ್ಷ 8 ವರ್ಷನೇ ಆಗಕ್ಕೆ ಬಂತು ಸರ್. ಅಲ್ಲಿಂದ ಬಂದು ನಾವು ಈ ಶೆಡ್ಗಳು ಹಾಕ್ಕೊಂಡಿದ್ದೀವಿ ಸರ್. ನಮಗೆ ಬಿಸಿಲು ಬಂದರೆ ಹಾವುಗಳ ಕಾಟ, ಮಳೆ ಅಂದರೆ ಮಳೇಲಿ ಇರೋಕ್ಕಾಗಲ್ಲ. ಮಳೆಗಾಲದಲ್ಲಿ ತುಂಬ ಹಿಂಸೆ. ಮಳೆಗಾಲದಲ್ಲಿ ನಮಗಿಲ್ಲಿ ನೀರಿನ ವ್ಯವಸ್ಥೆನೂ ಇಲ್ಲ, ಎಲ್ಲಕ್ಕೂ ಹಿಂಸೆ ಸರ್. ನಮಗಿಲ್ಲಿ ಕರೆಂಟ್ ವ್ಯವಸ್ಥೆಯಿಂದ ಎಲ್ಲದೂ ಹಿಂಸೆನೇ. ನಮ್ಗೆ ಆದಷ್ಟು ಬೇಗ ಮನೆಗಳು ರೆಡಿ ಆಗಬೇಕು ಸರ್. ಮನೆಗಳಿಗೆ ಹೋಗ್ಬೇಕು ನಮ್ಮ ಆ ಕಡೆಗೆ. ನಮಗಿಲ್ಲಿಂದ ಎಲ್ಲದಕ್ಕೂ ಹಿಂಸೆ. ಅಂದರೆ ಬಿಸಿಲುಗಾಲದಲ್ಲಿ ನಮಗೆ ಇಲ್ಲಿಂದ ಅಲ್ಲಿ ಕೆಲಸಗಳಿಗೆ ಎಲ್ಲದಕ್ಕೂ ಹಿಂಸೆ ಸರ್. ನಾವೆಲ್ಲ ಕೆಲಸನೂ ಮಾಡ್ತೀವಿ, ನಮಗೆ ಯಾವುದೂ ಆಗ್ತಾಯಿಲ್ಲ. ನಮ್ಗೆ ಆದಷ್ಟು ಬೇಗ ಮನೆಗಳು ರೆಡಿ ಮಾಡಿಕೊಡ್ಬೇಕು ಸರ್. ನಾನು ಅಂತೇಳಿ ಸಕಲೇಶ್ಪುರ ಪ್ರೇಮ್ ನಗರದಲ್ಲಿರೋದು ವಾಸ ಮಾಡ್ಕೊಂಡಿದ್ದೀವಿ. ನಾವು ಇಲ್ಲಿ ಕಾಲಕ್ಕೆ ಮನೆಗಳು ಮಾಡ್ಕೊಂಡಿದ್ದೀವಿ, ಮನೆಗಳಿಲ್ಲ. ನಮ್ಮ ಇಲ್ಲಿ ಮನೇಲಿ ಇರೋಕ್ಕೂ ತುಂಬ ಕಷ್ಟ. ಮಳೆಗಾಲದಲ್ಲಿ ಮಕ್ಕಳನ್ನ ಇಟ್ಕೊಂಡಿರೋದಕ್ಕೂ ಕಷ್ಟ. ಮಳೆಗಾಳಿ ಬಂದರೆ ಮಕ್ಕಳು ಆ ಟೈಮಲ್ಲಿ ಏನಾಗ್ತೀವಿ ಏನಂತಲೂ ಗೊತ್ತಿಲ್ಲ. ಮನೆಯವರೆಲ್ಲ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾರೆ, ಆ ಕಡೆ ಎಲ್ಲ ಸ್ವಚ್ಛವಾಗಿ ಮಾಡ್ಕೊಂಡು ಮಿತವಾಗಿ ಮಾಡ್ಕೊಂಬರ್ತಾರೆ. ನಾವು ಇಲ್ಲಿ ಇರೋದಕ್ಕೆ ತುಂಬಾ ಹಿಂಸೆ ಆಗುತ್ತೆ. ನಮಗೊಂದು ಮನೆಗಳು ಮಾಡಿಕೊಟ್ರೆ ಗುಡಿಸ್ಲಾಕೊಂಡು ಮಕ್ಕಳನ್ನ ಇಟ್ಕೊಂಡಿರ್ತೀವಿ. ನಮ್ಮ ಹೆಸರು ಕುಮಾರ್ ಅಂತ, TMC ಕಾಲೋನಿಯಲ್ಲಿರೋದು. ಪೌರ ಕಾರ್ಮಿಕ ಟೆಂಡರ್ ಕೆಲಸ. ಈಗ ಏನು ಸಮಸ್ಯೆ ಅಂದರೆ ಅಲ್ಲಿ ಕ್ವಾರ್ಟರ್ಸ್ ಶುರುವಾಗಿ 8 ವರ್ಷದ ಮೇಲಾಯಿತು. ನಮ್ಮ ತಾತ್ಕಾಲಿಕವಾಗಿ ಇಲ್ಲಿ ಗುಡಿಸಲು ಹಾಕ್ಕೊಳ್ಳೋಕೆ ಕೇಳಿದ್ದಾರೆ. ವಿಲ್ಸನ್ ಸರ್ ಅಂತ ಇದ್ದರು, ಅವ್ರು ಒಳ್ಳೆ ಜನ ಸರ್. ಮಾತ್ರ ನಮ್ಗೆ ಜಾಗನೂ ಕೊಡಿಸಿ ಕರೆಂಟು ಇದು ವ್ಯವಸ್ಥೆನೆಲ್ಲ ಮಾಡಿಸಿ ನೀರಿನ ವ್ಯವಸ್ಥೆನೆಲ್ಲ ಮಾಡೋದ್ರು ಪಾಪ. ಅವರು ಈಗ ಇಲ್ಲ, ಇರೋದ್ರು ಪಾಪ, ಒಳ್ಳೆ ಜನ. ಈಗ ಸರ್ ಈಗ ಅಲ್ಲಿ ಕ್ವಾರ್ಟರ್ಸ್ ಅರ್ಧಂಬರ್ಧ ಆಗಿದೆ ಆಯಿತಾ. ದುಡ್ಡಿರೋರು ಸ್ವಲ್ಪ ಏನೋ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರು ಹೋಗ್ಬೇಕಂತ ಬಾಡಿಗೆ ಮನೇಲಿ ಇದ್ದವರೆಲ್ಲ 3 ಮನೆ 4 ಮನೆ ಚೇಂಜ್ ಮಾಡಿದ್ದಾರೆ. ಬೇರೆ ಆಟೋ ಚಾರ್ಜು ಇದು ಅದು ಅಂದ್ಕೊಂಡು ಹೋಗಿದ್ದಾರೆ ಸರ್. ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಸ್ವಲ್ಪ ತಾತ್ಕಾಲಿಕವಾಗಿ ಅವರು ಮಾಡ್ಕೊಂಡಿದ್ದಾರೆ. ಈ ಗೌರ್ಮೆಂಟ್ನವರು ಸ್ವಲ್ಪ ಅರ್ಧಂಬರ್ಧ ಮಾಡಿ ಬಿಟ್ಟಿದ್ದಾರೆ ಸರ್. ಈಗ ಏನಾಗಬೇಕು ನಿಮಗೆ? ಇಲ್ಲಿ ನಮ್ಮ ಪೌರ ಕಾರ್ಮಿಕರು ಅಂತ ಜಾಗ ಆಗಿತ್ತು. ಈಗ ಅದು ಸ್ವಲ್ಪ ಕೋರ್ಟಲ್ಲಿತ್ತು, ಅದೇನೇನೋ ತೀರ್ಮಾನ ಆಯಿತು ನಮಗೆ ಗೊತ್ತಿಲ್ಲ. ನಮಗೆ ಕ್ವಾರ್ಟರ್ಸ್ ಒಂದು ಇಲ್ಲೇ ಹಾವಿನ ಕಾಟ ಜಾಸ್ತಿ, ಮತ್ತು ಕೆಲಸಕ್ಕೆ ಹೋಗೋಕ್ಕೆ ತೊಂದರೆ. 5 ಗಂಟೆಗೆ ಹೋಗ್ಬೇಕು ಸರ್, ಕತ್ಲೆ ಬೇರೆ ಒಂದೊಂದ್ಸಲಿ ಕರೆಂಟ್ ಹೋದಾಗ, ಅದೊಂದು ಸಮಸ್ಯೆ. ಮತ್ತು ಆ ಕಡೆಯಿಂದ ಬರಬೇಕಾದ್ರೆ ಸುಸ್ತಾಗಿರ್ತೀವಿ, ದೂರನೂ ಆಯಿತು.
ನಮಗೆ ಏನಂದರೆ ಆ ಮನೆಗಳು ಒಂದು ರೆಡಿ ಆಗಿಬಿಟ್ರೆ ನಮಗೆಲ್ಲದಕ್ಕೂ ಹತ್ರನೂ ಆಗುತ್ತೆ, ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಸರ್. ಪ್ರಯೋಜನವೇ ಇಲ್ಲ. ಮತ್ತು ಹೊರಗಡೆ ರೂಮು, ಆಚೆ ರೂಮು, ಹಾಲು ಫುಲ್ಲೆಲ್ಲ ಸೋರ್ತಾ ಇದೆ. ಒಂದು ಕರೆಂಟ್ ಇಲ್ಲ, ಒಂದು ಏನಿಲ್ಲ, ಎಂಥದ್ದು ಇಲ್ಲ. ನಾ ಹೆಂಗೆ ವ್ಯವಸ್ಥೆ ಮಾಡ್ತಾಯಿದ್ದೆ. ಆ ಮಕ್ಕಳು ಮರಿ ರೋಡ್ ನೋಡಿ ಹೆಂಗಿದೆ ರೋಡು. ಮಕ್ಕಳು ಮರಿ ಆಟ ಆಡೋಕ್ಕೆ ಬಿದ್ದು ಆಟ ಆಡ್ತಾರೆ ಪಾಪ ಮಕ್ಕಳು. ರಾತ್ರಿ ಹೊತ್ತು ಕರೆಂಟ್ಗೆ ನಮಗೆ ವ್ಯವಸ್ಥೆ ಮಾಡಿಕೊಡಿ ಅಣ್ಣ. ಮನೆಗಳು ಸ್ವಲ್ಪ ರಿಪೇರಿ ಮಾಡಿಕೊಡಿ. ಪ್ರಯೋಜನವೇ ಇಲ್ಲ. ಮನೆಗಳು ಕಟ್ಕೊಟ್ಟಿದ್ದು ಪ್ರಯೋಜನವೇ ಇಲ್ಲ, ಯಾತಕ್ಕೂ ಪ್ರಯೋಜನ ಇಲ್ಲ. ಸುಮ್ಗೆ ವೇಸ್ಟ್. ಹಳೆ ಮನೆಗಳೇ ಪರವಾಗಿಲ್ಲ ನಮ್ಮದು. ಹಳೆ ಮನೆಗಳು ಅದೇ ಚೆಂದಾಗಿತ್ತು. ಕ್ವಾಟ್ರಸ್ಗಳು ದೊಡ್ಡ ಕ್ವಾಟ್ರಸ್ಗಳು ಎಲ್ಲ ಹೊಡೆದಾಕ್ಬಿಟ್ಟು ಸಣ್ಣ ಮನೆಗಳು ಕಟ್ಕೊಳ್ಳಿ. ಅದರಲ್ಲಿ ಏನು ಸಂಸಾರ ಮಾಡೋದು? ನಾಳೆ ನಮ್ಮ ಮಕ್ಕಳು ಮದುವೆ ಆಗಿ ಅವ್ರ ಮೊಮ್ಮಕ್ಕಳು ಅವ್ರ ಮಕ್ಕಳು ಎಲ್ಲ ಇದು ಮಾಡಿದ್ರೆ ಏನು ಮನೆ ನೋಡಿ ಮನೆಗಳು ನೋಡಿ ಏನು ಎಂಥದಕ್ಕೂ ಪ್ರಯೋಜನ ಇಲ್ಲ ಸರ್. ನಮ್ಮ ಕೈಯಾರಂದನೇ ಹಾಕಿ ನಾವೇ 5 ಲಕ್ಷ 6 ಲಕ್ಷ ಹಾಕಿ ನಾವೇ ರೆಡಿ ಮಾಡ್ಕೊಂಡು ಮಳೆಗಾಲದಲ್ಲಿ ಬಾಡಿಗೆ ಮನೇಲಿ ಎಷ್ಟಂತ ಸಾಯೋದು ಅಂದ್ಕೊಂಡು ಈ ಕಡೆ ಸಾಲದವ್ರಿಗೆ ಕಟ್ಟೋದ, ಈ ಕಡೆ ನಾವೇ ತಿನ್ನೋದ ಹೇಳಿ ಮಕ್ಕಳು ಮರಿಗೆ ನೋಡ್ಕೊಳ್ಳೋದ. ಹೆಂಗೆ ಆ ಕಡೆ ಈ ಕಡೆ ಸಾಲ ಮಾಡಿ ಅವ್ರ ಹತ್ರ ಬೋಯಿಸ್ಕೊಂಡು ಇವಾಗ ಮನೆ ರೆಡಿ ಮಾಡ್ಕೊಂಡು ಇವಾಗ ಆ ದುಡ್ಡು ನಮ್ಗೆ ಕಲಿಸ್ತಾನೆ ಅಂದರೆ ಅದೂ ಇಲ್ಲ. ನಾವು ಯಾರ ಹತ್ರ ಹೋಗಿ ಹೇಳೋದು ಹೇಳಿ? ಯಾರು ಸಹಾಯ ಮಾಡ್ತಾರ? ಇಲ್ಲ. ಈ ರೋಡ್ಗಳು ನೋಡಿ ಒಂದು ಕರೆಂಟ್ ಇಲ್ಲ. ಆ ಕಡೆ ಮನೆಯಿಂದ ಆ ಮನೇಲಿ ಈ ಮನೇಲಿ ಸ್ವಲ್ಪ ಕರೆಂಟ್ ಹೇಳ್ಕೊಂಡಿದ್ರೆ ಅದು ಅವರು ಕಟ್ ಮಾಡಿ ಬಿಸಾಕ್ತಾರೆ. ಅದು ನಮ್ಗೆ ಸ್ವಂತದಾಗಿದ್ದರೆ ನಾವು ಯಾರನ್ನೂ ಕೇಳೋಂಗಿಲ್ಲಲ್ವಾ? ಏನಾರ ಒಂದು ವ್ಯವಸ್ಥೆ ಮಾಡಿಕೊಡಿ ಸರ್. ಬಂದು ನೋಡ್ಕೊಂಡು ಹೋಗ್ತಾರೆ, ಪ್ರಯೋಜನ ಇಲ್ಲ. ಹಿಂಗೆ ಬಂದು ನೋಡ್ಕೊಂಡು ಮಿನಿಸ್ಟ್ರ ಮಕ್ಳು ಹಂಗೆ ಬಂದು ನೋಡ್ಕೊಂಡು ಹೋಗ್ತಾರೆ, ಎಂಥದಕ್ಕೂ ಪ್ರಯೋಜನ ಇಲ್ಲ. ಮಾಡಿಕೊಡ್ಬೇಕಂತ ಅವ್ರು ಯಾಕೆ ಹೊಡಿಬೇಕು? ಮನೆಗಳು ಬಿಟ್ಟಿರ್ಬೇಕು ಹಂಗೆ ಬಿಟ್ಟಿದ್ರೆ ನಾವು ಹೆಂಗೋ ಜೀವನ ಮಾಡ್ಕೊಂಡು ಇರ್ತಾಯಿದ್ವು. ಹೆಂಗೋ ಅದು ಮೇಲ್ಗಡೆ ರಿಪೇರಿ ಮಾಡ್ಕೊಂಡು ಹೆಂಗೋ ಇರ್ತಾಯಿದ್ವು. ಎಲ್ಲ ಹೊಡೆದಾಕ್ಬಿಟ್ಟು ನೋಡಿ ಅರ್ಧ ಜನ ಬಾಡಿಗೆ ಮನೇಲಿ ಸತ್ತರು. ಅವ್ರು ಎಷ್ಟೊಂದು ಆಸೆ ಇಟ್ಟಿದ್ರೆ ಏನು ಪಾಪ ಮನೇಲಿ ಬಂದು ಬದುಕಬೇಕು, ಬಾಳ್ಬೇಕು, ಮಕ್ಕಳ ಜೊತೆಯಲ್ಲಿ ಹಂಗಂತ ಅರ್ಧ ದಾರಿಲಿ ಅರ್ಧ ಬಾಡಿಗೆ ಮನೇಲಿ ಸುಮಾರು ಜನ ಹೋಗ್ಬಿಟ್ರು. ಇಡೀ ಗ್ಯಾಂಗೇ ಹೋದ್ರು. ಇನ್ನೇನು 3/4 ಜನ ಇದ್ದೀವಿ ಅಷ್ಟೇ. ಹಂಗೆ ಮಾಡಿ ಹಿಂಗೆ ಬಿಸಾಕಿದ್ದಾರೆ ನಮ್ಮನ್ನು ನೋಡಿ. ಇದು ಅವ್ರಿಗೆ ಚೆಂದಾಗಿರ್ತದ? ಅದು ಅವ್ರ ಮನೆ ಮಠ ಅಂದರೆ ಎಲ್ಲ ಚೆಂದಾಗಿರಬೇಕು. ಇನ್ನೊಬ್ರು ಯಾವ ಕಡೆ ಹಾಲು ಬಿದ್ದು ಸಾಯಲಿ, ನಾವು ಚೆಂದಾಗಿರಬೇಕು. ಗಾಳಿನ ಮಳೆನ ಯಾವ ಕಡೆ ಸಾಯಲಿ, ನಾವು ಚೆಂದಾಗಿರ್ಬೇಕು. ನಮ್ಮದು ಅಚ್ಚುಕಟ್ಟಾಗಿ ಮನೆ ಮಾಡಿಕೊಂಡು ನಾವು ಭದ್ರವಾಗಿರ್ಬೇಕು. ನಾವು ಊರೆಲ್ಲ ಸ್ವಚ್ಛ ಮಾಡೋದು ನಿಮ್ಮ ಪರಿಸ್ಥಿತಿ ಹಿಂಗಾದ್ರೆ ಏನಿದೆ? ಹಾಂ, ಊರೆಲ್ಲ ಊರೆಲ್ಲ ಕ್ಲೀನ್ ಮಾಡ್ತೀವಿ, ಪ್ರಯೋಜನ ಇಲ್ಲ ನಮ್ಗೆ. ನೋಡಿ ಊರೆಲ್ಲ ಕ್ಲೀನ್ ಮಾಡೋರು ಮನೆಗಳೇ ನೋಡಿ ಹೆಂಗಿದೆ. ಅವ್ರದೆಲ್ಲ ಹೆಚ್ಚು ಕ್ಲೀನಾಗಿದೆ. ನಾವು ಹೇಗೆ ನಾವು 5 ಗಂಟೆ ರಾತ್ರಿಗೆ ಎದ್ದು ಹೋಗ್ತೀವಿ, ಒಂದು ದಾರಿಲೇ ಬಿದ್ದು ಸಾಯ್ತೀವಿ. ಅಷ್ಟೊತ್ತಿಗೆ ಅಟನಾಸ್ಗೆ ಹೋಗುವಾಗ ಒಂದು ಕಣ್ಣಲ್ಲಿ ಎಂಥದ್ದು ಕಾಣಲ್ಲ. ಓಡುವಾಗ ಎಲ್ಲರೂ ಬಿದ್ದುವು ಸತ್ತುವು. ಇದೆಲ್ಲ ಯಾರೋನೇ ಅವ್ರವನೇ ಮಾಡ್ತಾರಾ? ಇಲ್ಲ. ಇದಕ್ಕೆಲ್ಲ ಏನಾರು ಒಂದು ವ್ಯವಸ್ಥೆ ಈಗ ನಿಮ್ಗೇನಾಗ್ಬೇಕು? ಯಾರು ನಿಮ್ಗೇನು ಮನೆಗೆ ಆಗ್ಬೇಕಾ ಏನಾಗ್ಬೇಕು ಹೇಳಿ? ನಮ್ಗೆ ಮನೆ ಸ್ವಲ್ಪ ರೋಡ್ಗಳು ಚರಂಡಿಗಳು ಇದು ಯಾವಾಗ ಮಾಡಿಕೊಡ್ತೀರೋ ಗೊತ್ತಿಲ್ಲ. ಮಾಡಿಕೊಡ್ತೀನಿ ಬರೋರೆಲ್ಲ ಇದನ್ನೇ ನನ್ನ ಬಾಯಿಗೆ ಸರಿಯಾಗಿ ಬರ್ತದೆ. ಇದನ್ನೇ ಹೇಳ್ತಾರೆ. ಒಂದು ಇದು ಮಾಡಿಕೊಟ್ಟಿಲ್ಲ. ಈಗ ಮನೆಗೆ ಬಂದು 2 ವರ್ಷ ಆಗೋಕೆ ಬಂತದೆ. ಮನೆಯೆಲ್ಲ ರಿಪೇರಿ ಮಾಡಿ ರೆಡಿ ಮಾಡ್ಕೊಂಡು ಬಂದವು. ಇನ್ನೂ ಯಾವನು ಕಾಣ್ತಾ ಇಲ್ಲ ಈ ಕಡೆ. ನಿಮ್ಮ ಹೆಸರು? ಸುಬ್ಬಮ್ಮ, ಮುನ್ಸಿಪಾಲ್ಟಿ DMC ಹೇಳಿದ್ರೆ ಅದೇ ಹಾಂ ಕೆಲಸದಲ್ಲಿ ಇರೋದು ಎಲ್ಲ ಸರ್. ನೋಡಿ ಹಿಂಗೆ ಮಾಡಿದ್ರೆ ನಮಗೆ ಬೇಜಾರಾಯ್ತದೆ. ಬಂದು ನೋಡ್ಕೊಂಡು ಹೋಗೋರು ಬಂದು ಒಂಚೂರು ಹೆಲ್ಪ್ ಮಾಡಬೇಕು. ಅದು ಪರವಾಗಿಲ್ಲ. ನಾವು ಇಂಥವ್ರಿಗೆ ನೋಡಿ ನಮ್ಮ ಜೀವನ ಕೊಡ್ತೀವಿ ಅವ್ರಿಗೆ, ನಮ್ಗೆ ಹಿಂಗೆ ಮಾಡೋರಿಗೆ. ಈಗ ಮನೆಗೆ ಬಂದು 2 ವರ್ಷ ಆಯ್ತು. ಮನೆಗಳು ಹೊಡೆದಾಕಿ ಎಷ್ಟು ವರ್ಷ ಆಯ್ತು ಅಣ್ಣ? 8 ವರ್ಷ. ಹಾಂ, ಏನು ಒಂದು 3-4 ಮನೆ ಬಂದಿದ್ದೀವಿ. ಅದು ನಾವೇ ಆ ಕಡೆಗೆ ಸಾಲ ಗೀಲ ಮಾಡ್ಕೊಂಡು ನಾವೇ ಕಟ್ಕೊಂಡಿದ್ದೀವಿ. ಆ ದುಡ್ಡು ಇಲ್ಲ, ಇದೂ ಇಲ್ಲ. ಈ ರೋಡ್ಗಳು ಇಲ್ಲ, ಇದು ರೋಡ್ಗಳು ರಿಪೇರಿ ಮಾಡಿಲ್ಲ, ಎಂಥದ್ದು ಮಾಡಿಲ್ಲ. ಇದೇನು ಪ್ರಯೋಜನವೇ ಇಲ್ಲ. ಎಂಥದ್ದು ಅದು ಇಂಥವ್ರಿಗಾದ್ರೆ ಪೆದ್ದ ಏಮ್ರ ಆ ಕಡೆ ಸತ್ತಂಗೆ ಮಾಡಿದ್ರೆ ಒಂದು ಅರ್ಧ ಜನ ಈ ಕಡೆ ಇರಂಗೆ ಮಾಡಿದ್ದಾರೆ. ಮಾಡಿವಿ ಏನು ಪ್ರಯೋಜನ? ಪ್ರಯೋಜನವೇ ಇಲ್ಲ. ಮನೆಗಳೇ ಅಲ್ಲ ಇದು. ಒಂದೊಂದು ಮನೇಲಿ ಹೋಗಿ ಫೋಟೋಗಳು ಹೋಗಿ ನೋಡಿ, ಅಯ್ಯೋ ನೀವೇನು ನಗಾಡ್ಬಿಡ್ತೀರ. ಹಂಗೆ ಕಟ್ಕೊಟ್ಟಿದ್ದಾರೆ. ಹಿಂಗೆ ಮೋಸ
ಹಿಂಗೆ ಮೋಸ ಮಾಡೋದು ಜನ. ಹಂಗಂದ್ರೆ ನಮ್ಗೆ ಕಟ್ಕೊಡೋಕ್ಕಾಗಲ್ಲ. ಅವ್ರಿಗೆ ಅದೇ ಮನೆಗಳು ಬಿಟ್ಬಿಡಿ ಪಾಪ ಹೆಂಗೋ ಇರಲಿ ಹಂಗಂತ ಬಿಟ್ಟಿದ್ರೆ ನಾವು ಅದೇ ಮನೆಗಳ್ನ ಹೆಂಗೋ ಜೀವನ ಮಾಡ್ತಾಯಿದ್ವು. ಆ ಮನೆಗಳು ಅಷ್ಟೇ, ಅಡುಗೆ ರೂಮ್ ಅಂದರೆ ಭಾಳ ಸೋರ್ತದೆ. ಅಲ್ಲೊಂದು ಪಾತ್ರೆ ಇಡೋದು, ಇಲ್ಲೊಂದು ಪಾತ್ರೆ ಇಡೋದು, ಇಲ್ಲೊಂದು ಪಾತ್ರೆ. ನಮ್ಮ ಹುಡುಗ ಒಳಗಡೆ ರೂಮಲ್ಲಿ ಮನಿಕೋತಾನೆ ಮಂಜೆ, ನಮ್ಮ ಹುಡುಗ. ಅವನು ಅಲ್ಲೊಂದು 2 ಪಾತ್ರೆ ಇಡೋದು ಹಾಲಲ್ಲಿ. ಮತ್ತು ನಾನು ಮನ್ಗೆ ಶೀತ, ಗೋಡೆ ಗೀಡೆ ಎಲ್ಲ ಫುಲ್ಲು ಶೀತ ಎಲ್ಲ ಸೋರ್ತಾ ಇದೆ. ಇದು ಹಿಂಗೆ ಮಾಡಿದ್ರೆ ಇದೆಂಥ ಪ್ರಯೋಜನ ಇಲ್ಲ ಸರ್. ಸರ್ ನಾವು ಇಲ್ಲಿ ಸಕಲೇಶ್ಪುರದ ಪುರಸಭೆ ವ್ಯಾಪ್ತಿಯಲ್ಲಿ ಮತ್ತು ಸಫಾಯಿ ಕರ್ಮಚಾರಿ ಸ್ಥಳೀಯ ಸಂಸ್ಥೆಗಳಲ್ಲಿ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾಯಿರೋ ಆದಿ ದ್ರಾವಿಡ ಜನಾಂಗದವರು ಸರ್. ನಾವು ಕುಶಾಲನಗರ ಬಡಾವಣೆಯಲ್ಲಿ ಸಾಕಷ್ಟು ಈ ಹಿಂದೆ ನಾವು ಅಲ್ಲಿ ವಾಸವಾಗಿದ್ವಿ. ಸ್ವಲ್ಪ ಹೆಂಗೋ ಗುಡಿಸಲು ಪಡಿಸಲು ಕಟ್ಕೊಂಡು ಜೀವನ ಮಾಡ್ಕೊಂಡು ಹೆಂಗೋ ಇದ್ವಿ. ಅದನ್ನು ನಾವು ಮನೆ ಕಟ್ಕೊಡ್ತೀವಿ ಅಂತೇಳಿ ಕೊಳಚೆ ನಿರ್ಮೂಲನಾ ಮಂಡಳಿಯವರು ಬಂದು ಅಲ್ಲೆಲ್ಲ ಕೆಡವಿ ಮತ್ತು ನಮ್ಮನ್ನು ತಮ್ಮಂದು ಇಲ್ಲಿ ಈ ಲೆವೆಟ್ಗೆ ಇದು ಯಾವುದು ಈ ಜಾಗ ಕೊಟ್ಟಿದ್ದಾರೆ. ಈ ಕಟ್ಟಿ ಇವತ್ತಿಗೆ 8 ವರ್ಷ ಆಗ್ತಾಯಿದೆ. ಆ ವರ್ಷದಿಂದ ಇಲ್ಲಿವರೆಗೂ ಅದಕ್ಕೆ ಯಾವುದೇ ಥರ ಸವಲತ್ತುಗಳು ನಮ್ಗೆ ಇನ್ನೂ ಕೊಟ್ಟಿಲ್ಲ. ಮನೆಗಳ್ನೂ ಬಿಟ್ಕೊಟ್ಟಿಲ್ಲ. ನಾವು ಇಲ್ಲಿ ಭಾರಿ ತೊಂದರೆಯಲ್ಲಿ ಅನುಭವಿಸ್ತಾ ಇದ್ದೀವಿ ಸರ್. ಈಗ ಇದಕ್ಕೆ ಸಂಬಂಧಪಟ್ಟ ನಮ್ಮ ಅಧಿಕಾರಿಗಳಾಗಲಿ ಯಾರಾಗಲಿ ಗಮನ ಹರಿಸಿ ದಯವಿಟ್ಟು ಇದನ್ನು ಮನೆಗಳನ್ನ ನಿರ್ಮಾಣ ಮಾಡಿಕೊಟ್ಟು ನಮಗೊಂದು ವಾಸಕ್ಕೆ ಒಂದು ಮನೆ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೀನಿ ಸರ್. ಏನು ಸಮಸ್ಯೆ ಆಗ್ತದೆ ಇಲ್ಲಿ ನಿಮಗೆ? ಇಲ್ಲಿ ಸಮಸ್ಯೆ ಅಂದರೆ ಇಲ್ಲಿ ಹಾವು ಚೇಳುಗಳಿದೆ, ಸರಿಯಾದ ನೀರಿನ ಸಮಸ್ಯೆ ಇಲ್ಲ, ಕರೆಂಟಿನ ವ್ಯವಸ್ಥೆ ಇಲ್ಲ. ಕತ್ಲೆಲೆಲ್ಲ ಮಕ್ಕಳೆಲ್ಲ ಹೋಗ್ತಾ ಇರ್ತಾರೆ ಸರ್. ಈ ಮೈದಾನದಲ್ಲಿ ನಾವು ಹಗಲೊತ್ತು ತಿರುಗಾಡೋದೇ ಕಷ್ಟ ಆಗಿರುತ್ತೆ, ರಾತ್ರಿ ಹೊತ್ತು ತಿರುಗಾಡೋದು ಕಷ್ಟ ಇರುತ್ತೆ ಸರ್. ನಾವು ಎಲ್ಲಿದ್ವು ಅಲ್ಲಿ ನಮ್ಗೆ ಮನೆಗಳ ಕೊಟ್ಟರೆ ಆದಷ್ಟು ಬೇಗ ನಾವು ಜೀವನ ಮಾಡ್ಕೊಳ್ತೀವಿ ಸರ್. ಇಲ್ಲಿಂದ ಅಲ್ಲಿದ್ದು ಅಷ್ಟು ನೆಮ್ಮದಿ ಇಲ್ಲಿಲ್ಲ ಸರ್ ನಮಗೆ. ಹಾಗೆ ಆದಷ್ಟು ಬೇಗ ಮಾಡಿಸ್ಕೊಡ್ಬೇಕಾಗಿ ತಮ್ಮೆಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಷ್ಟು ಮನೆಗಳು ಅಲ್ಲಿ ವಾಸ ಮಾಡಿ? ಅಲ್ಲಿ ನಮಗೆ ನಾವು 55 ಮನೆ ಇದ್ವಿ, ಎಕ್ಸ್ಟ್ರಾ ಒಂದು 65 ಮನೆ ಈಗ ನಿರ್ಮಾಣಗೊಂಡಿದೆ. ಅದು ಅಲ್ಪ ಸ್ವಲ್ಪ ಆಗಿದೆ. ಈಗ 8 ವರ್ಷದಿಂದನೂ ಮಳೆ ಗಾಳಿ ಬಂದು ಎಲ್ಲ ಗೋಡೆ ಎಲ್ಲ ನೀರೆಲ್ಲ ಸೋರ್ಕೊಂಡು ಏನು ಅಂತಲೂ ಅದು ನಮಗೆ ಗಟ್ಟಿಯಾಗಿ ಸಿಗುತ್ತಾ ಇದೆ ಅಂತ ನಂಬಿಕೆ ಇಲ್ಲ ನಮಗೆ. ಆ ರೀತಿಗೆ ಆಗ್ಬಿಟ್ಟಿದೆ ಅಲ್ಲಿ ಕುಶಾಲನಗರ ಸ್ಲಮ್ ಬೋರ್ಡ್ ಮನೆಗಳು. ಅದು ಎಲ್ಲ ಸೋರುತ್ತೆ, ಏನೂ ಇಲ್ಲ ಸರ್ ಅಲ್ಲಿ ನಮಗೆ. ಆ ರೀತಿ ಅಲ್ಲಿ ಹೋಗಿ ಅಲ್ಲಿರೋಕ್ಕೂ ಭಯ ಆಗ್ತಾಯಿದೆ, ನಾವು ಇಲ್ಲಿರೋದಕ್ಕೂ ಭಯ ಆಗ್ತಾಯಿದೆ. ಆ ಪರಿಸ್ಥಿತಿಯಲ್ಲಿ ನಮ್ಮ ಜೀವನ ಆಗ್ತಾಯಿದೆ ಸರ್. ಮನೆ ಕಟ್ಕೊಡೋದಕ್ಕೆ ಏನು ತಾಂತ್ರಿಕ ಸಮಸ್ಯೆ, ಹಣಕಾಸು ಸಮಸ್ಯೆ ಏನಾಗಿದೆ? ಹಣಕಾಸು ಸಮಸ್ಯೆ ಅಂದರೆ ಸರ್ ನಮಗೆ ಈಗ 1 ಲಕ್ಷ ರೂಪಾಯಿ ನೀವು DD ಕಟ್ಟಿ ಅಂತ ನಮಗೆ ಮೊದಲು ಹೇಳಿದರು 49,700 ರೂಪಾಯಿ ಕಟ್ಟಿ ಅಂತ ಹೇಳಿದರು. ನಾವು ಸಾಕಷ್ಟು 10,000, 20,000, 30,000 ಅಂತ ಕಟ್ಕೊಂಡು ಬರ್ತಾಯಿದ್ದೀವಿ. ಈಗ ಸಡನ್ನಾಗಿ 1 ಲಕ್ಷ ರೂಪಾಯಿ ನೀವು ಕಟ್ಟಿ ಆವಾಗ ನಿಮ್ಮ ಮನೆ ರೆಡಿ ಮಾಡಿಕೊಡ್ತೀವಿ ಅಂತ ಹೇಳಿದ ಮೇಲೆ ನಾವು ಎಲ್ಲಿ ಕೂಲಿ ಮಾಡೋವಂಥ ಜನಗಳಾದವು ನಾವು ಯಾರ ಹತ್ರ ಎಲ್ಲಿ ಹೋಗಿ ನಾವು 1 ಲಕ್ಷ ರೂಪಾಯಿ ಕಟ್ಟೋಕ್ಕಾಗುತ್ತೆ ಅಂತ ಇದರಲ್ಲಿಂದ ಕೈ ಬಿಟ್ಟಿವಿ ಸರ್. ಸರ್ಕಾರದವ್ರು ಅದೇ ಒಂದು ನೆಪ ಇಟ್ಕೊಂಡು ನಮಗೆ ಈಗ ಮನೆಗಳು ಕೊಡ್ದೇನೆ ಅದಕ್ಕೆ ಏನು ಮಾಡ್ದೇನೆ ಬೇರೆ RCC ಹಾಕಿ ಬೇರೆ ಗೋಡೆ ಎಬ್ಬರಿಸಿ ಬಿಟ್ಟವ್ರಷ್ಟೇ. ಅದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ, ಫ್ಲೈಟ್ ಇಲ್ಲ, EGD ಇಲ್ಲ, ಒಂದು ರೋಡ್ ಇಲ್ಲ, ಚರಂಡಿ ಇಲ್ಲ, ಏನೂ ಇಲ್ಲ ಸರ್. ಆ ಮೂಲಭೂತ ಸೌಕರ್ಯನೂ ಇಲ್ಲ, ಮನೆ ಬಾಗಿಲಿಲ್ಲ, ಕಿಟಿಗೆ ಇಲ್ಲ. ಅಲ್ಲಿಗೆ ಏನು ತೊಂದರೆ ಇಲ್ಲ ಸರ್, ತೊಂದರೆ ಆಗ್ತಾನೇ ಇದೆ ಸರ್. ಅಲ್ಲಿ ಹೋಗಿ ಬದುಕಾನಂದರೆ ಅಲ್ಲೊಂದು ಇರೋಣಂದ್ರು ಈ ಮೂಲಭೂತ ಸೌಕರ್ಯ ಏನಿಲ್ಲ. ಈ ನಮ್ಮ ಜನಗಳು ಹಾವು ಚೇಲು ಏನೋ ತಿರುಗಾಡೋದು ಇದ್ರ ಬಿಟ್ಟು ಅಲ್ಲಿಗೆ ಹೋಗೋಣಂದರೆ ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲ. ಈ ಜೀವನ ಹೋರಾಟ ಮಾಡ್ಕೊಂಡು ಇಲ್ಲಿ ಸರ್. ಇದರಿಂದ ನಾವು ಹೋರಾಟ ಅಂದರೆ ಸರ್ ನಾವು ಸಾಕಷ್ಟು ಮೌನ ವ್ರತ ಮೆರವಣಿಗೆ ಮಾಡಿದ್ವಿ. ನಮ್ಮ ಪ್ರಗತಿಪರ ಸಂಘಟನೆಯವರೆಲ್ಲ ಸೇರಿ ಬೂಟ್ ಪಾಲಿಸ್ಗಳಂತ ಮಾಡ್ಕೊಂಡು ಚಳವಳಿ ಮಾಡಿದ್ವಿ. ಮತ್ತು ಸಾಕಷ್ಟು ಅಧಿಕಾರಿಗಳಿಂದ ಹಿಡಿದು ಜನಪ್ರತಿನಿಧಿಗಳಾಗಲಿ, ಸಚಿವರಾಗಲಿ, ಮುಖ್ಯಮಂತ್ರಿ ಆಗಲಿ ಎಲ್ಲರ ಹತ್ರನೂ ಹೋಗಿ ಕೇಳ್ಕೊಂಡು ಎಲ್ಲ ಮಾಡ್ಕೊಂಡು ನಾವು ಹೋರಾಟ ಮಾಡಿ ಒಂದು ಕೆಲಸ ನಿಲ್ಲಿಸಿ ಮಾಡಿದ್ದೀವಿ, ಉಪವಾಸ ಸತ್ಯಾಗ್ರಹ ಮಾಡಿದ್ದೀವಿ. ಹಂಗಾದರೂ ಇಷ್ಟೊಂದಿಗೆ ಮಾಡಿ ಈ ಮಟ್ಟಕ್ಕೆ ತಂದಿಟ್ಟಿರೋ ಮನೆಗಳು ಭಾರಿ ತೊಂದರೆ ಆಗಿ ನಮಗೆ ಕೊಡೋ ಅಂತ ಮಟ್ಟಕ್ಕೆ ಬರ್ತಾಯಿಲ್ಲ. ಇದನ್ನೇ ನೆಚ್ಕೊಂಡು ಸುಮಾರು ಜನ ಸತ್ತೋಗ್ಬಿಟ್ರು ಸರ್. ನಮ್ಮ ಹೋರಾಟಗಾರರಾಗಲಿ, ಸಂಘ ಸಂಸ್ಥೆಗಳಿದ್ದವರು ಎಲ್ಲ ಹೋರಾಟ ಮಾಡಿದವರು ಎಲ್ಲ ಸತ್ತೋಗಿದ್ದಾರೆ. ಇನ್ನು ಈ ಮಕ್ಕಳಿಗೂ ಮನೆ ಸಿಗೋದಂದ್ರೆ ಏನಂತ ನಾವು ಇನ್ನೂ ವಾಸಕ್ಕೆ ಒಂದು 4 ದಿವಸ ಸತ್ತಿದ್ರೆ ನಮ್ಗೆ ಸಂತೋಷ ಆಗ್ತಾಯಿತ್ತು. ಹೋರಾಟ ಮಾಡಿ ಇದ್ದಿದ್ದಕ್ಕೂ ನಾವು ಮನೇಲಿ ಇದ್ದೀವಿ ಅಂತ. ಆ ಮನೇಲಿ ಇದ್ದಿದ್ದಕ್ಕೂ ಅವರು ಸತ್ತವ್ರಿಗೂ ನೆಮ್ಮದಿ ಇಲ್ಲ. ಇಲ್ಲಿ ಯಾವಾಗ ಸಾಯ್ತೀವೋ ಯಾವಾಗ ಬದುಕ್ತೀವೋ ಅಂತ ಈ ಮೈದಾನದಲ್ಲಿ ಇದ್ದೀವಿ ಸರ್. ಆದಷ್ಟು ನಿರ್ಮೂಲನಾ ಮಂಡಳಿಯವರು ತಮಗೆ ಮನೆಗಳನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ 65 ಮನೆಗಳನ್ನಂತ ನೀವೇ ಹೇಳಿ. 65 ಮನೆ. ಆ ಮನೆ ವಾಸ ಮಾಡೋಕ್ಕೆ ಯೋಗ್ಯ ಇದೆಯಾ ಅಥವಾ ಆ ಮನೆ ವಾಸಕ್ಕೆ ಹೋಗ್ಬೇಕು ಅಂತಂದರೆ ಈಗ ಎಷ್ಟು ಖರ್ಚು ಮಾಡ್ಕೊಂಡು ಹೋಗ್ಬೇಕು ನೀವು ಸರ್? ಆಲ್ರೆಡಿ ಈ ಕಟ್ಟಿ ಬಿಟ್ಟಿರೋದ್ರಿಂದ ಮಳೆ ಬಂದ ಅಂದರೆ ಈಗ ಮಳೆ ನೀರಲ್ಲಿ ಒಳಗಡೆನೇ ಇದೆ. ಅದನ್ನೆಲ್ಲ ಲೀಕೇಜ್ ಎಲ್ಲ ರೆಡಿ ಮಾಡ್ತೀವಿ. ನಮಗೆ ಮೂಲಭೂತ ಸೌಕರ್ಯ ನಾವೇ ರೆಡಿ ಮಾಡ್ಕೊಂಡು ಹೋಗ್ತೀವಿ ಅಂದರು ಕನಿಷ್ಠ 1 ರಿಂದ 2 ಲಕ್ಷ 3 ಲಕ್ಷ ರೂಪಾಯಿ ನಮ್ಮ ತಾತ್ಕಾಲಿಕ ಮಾಡ್ಕೊಂಡು ಹೋಗ್ತೀವಿ. ಸಾಧಾರಣ ಮಾಡ್ಕೊಂಡು ಹೋಗ್ತೀವಿ ಅಂದರು 2 ರಿಂದ 3 ಲಕ್ಷ ರೂಪಾಯಿ ದುಡ್ಡು ಬೇಕಾಗುತ್ತೆ ಸರ್. ಅಷ್ಟು ಶಕ್ತಿ ಇಲ್ಲ ನಮಗೆ.
ಆದರೂ ಕೂಡ ನಾವು ಅಲ್ಪ ಸ್ವಲ್ಪ ಸಾಲ ಮಾಡಿ ಒಂದು ಸ್ವಲ್ಪ ಕೂಲಿ ಮಾಡಿದ್ರು ಒಂದು ಸ್ವಲ್ಪ ಮಾಡ್ಕೊಂಡೋಗಿದ್ದಾರೆ. ಆ ಮನೆ ಅಂತೂ ಶಿಥಿಲಗೊಂಡಿದೆ. ಮಳೆ ಬಂದಂದರೆ ಮಳೆ ನೀರೆಲ್ಲ ಒಳಗಡಿಕೆ ಬರ್ತಾ ಇರುತ್ತೆ. ಏನು ಅಂತ ಎಲ್ಲಿ ನೀರು ಹೋಗೋಕ್ಕೂ ದಾರಿ ಇಲ್ಲ, ಅಲ್ಲಿಗೂ ಅವ್ರಿಗೆ ಈಜುಡಿ ಇಲ್ಲ, ಕರೆಂಟ್ ಇಲ್ಲ, ಚರಂಡಿ ಇಲ್ಲ, ಏನಿಲ್ಲ. ದಯವಿಟ್ಟು ನಮ್ಗೊಂದು ಮನೆಗಳು ಮಾಡಿಸ್ಕೊಡಿ ಸರ್, ದಯವಿಟ್ಟು ಮಾಡಿಸ್ಕೊಡಿ. ಯಾರಿಗೂ ಜಮೀರ್ ಅಹಮದ್ ಅವ್ರಿಗೆ ನಾವು ಮನವಿ ಮಾಡೇ ಕೇಳ್ಕೊಳ್ತೀವಿ. ಅಣ್ಣ ನಿಮ್ಮ ಮಕ್ಕಳು ನಾವು ಪೌರ ಕಾರ್ಮಿಕರು, ಸಫಾಯಿ ಕರ್ಮಚಾರಿ ಮಕ್ಕಳಣ್ಣ, ಜಮೀದ್ರಣ್ಣ, ದಯವಿಟ್ಟು ಮಾಡಿಸ್ಕೊಡಿ ಅಣ್ಣ. ಈ ಮಲೆನಾಡು ಪ್ರದೇಶದಲ್ಲಿ ನಾವು ಬದುಕಬೇಕಂದ್ರೆ ನಿಮ್ಮ ಆಶೀರ್ವಾದ ಬೇಕು. ನಾವು ಬೆಳಗ್ಗೆ 5 ಗಂಟೆಗೆ ಎದ್ದು ಹೋದರೆ ನಾವು ಬರೋದೇ ಸಂಜೆ. ಆ ಜಮೀರಣ್ಣ ಸ್ವಲ್ಪ ನಾವು ಕೆಲಸ ಮುಗಿಸಿ ಬಂದಂದರೆ ನೆಮ್ಮದಿ ಮಲ್ಗೋಕ್ಕೆ ಒಂದು ಮನೆ ಇಲ್ಲ, ಒಂದು ಜಾಗ ಇಲ್ಲ. ನಮ್ಮ ಪೌರ ಕಾರ್ಮಿಕರಿಗೆ, ಕಾಯಂ ನೌಕರಿಗೆ ಒಂದು ಜಾಗ ಕೊಟ್ಟು ಒಂದು ವಸತಿ ಭಾಗ್ಯ ಅಂತ ಕೊಟ್ಟು ಮನೆ ಮಾಡಿಸ್ತೀನಿ ಅಂದರು, ಅದನ್ನೂ ನಿಲ್ಲಿಸಿದ್ದಾರೆ ಅಣ್ಣ. ಜಮೀರಣ್ಣ ದಯವಿಟ್ಟು ಇದು ಮಾಡಿಸ್ಕೊಡಿ, ನಿಮ್ಮ ಪಾದಕ್ಕೆ ನಮಸ್ಕಾರ. ಓಕೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಆದಿದ್ರಾವಿಡ ಪೌರ ಕಾರ್ಮಿಕರ ಮಹಾಸಂಘದ ಅಧ್ಯಕ್ಷರಾಗಿ ನಂಜಯ್ಯ.